ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹಿಂದಿನ ತರಗತಿಯಲ್ಲಿ ನಾವು ಕಠೋಪನಿಷತ್ತಿನ ಮೊದಲನೇ ಅಧ್ಯಾಯದ 3 ವಲ್ಲಿಗಳ ಸಾರಾಂಶವನ್ನ ನೋಡಿದ್ದೆವು. ಇವತ್ತಿನಿಂದ 2ನೇ ಅಧ್ಯಾಯದ ಪ್ರಥಮ ವಲ್ಲಿಯನ್ನ ಆರಂಭ ಮಾಡೋಣ. 2ನೇ ಅಧ್ಯಾಯದ ಪ್ರಥಮ ವಲ್ಲಿ. ಒಟ್ಟು ಕಠೋಪನಿಷತ್ತಿನ 2ನೇ ಅಧ್ಯಾಯದಲ್ಲಿಯೂ ಕೂಡ 3 ವಲ್ಲಿಗಳಿದೆ. ಪ್ರಥಮ ವಲ್ಲಿಯಲ್ಲಿ ಒಟ್ಟು 15 ಮಂತ್ರಗಳಿವೆ. ಆ 15 ಮಂತ್ರಗಳನ್ನ 3 ಮುಖ್ಯ ವಿಭಾಗಗಳಲ್ಲಿ ನಾವು ಅಧ್ಯಯನ ಮಾಡಬಹುದು. ಮೊದಲನೆಯದು ಮೊದಲನೇ ಮಂತ್ರ ಮತ್ತು 2ನೇ ಮಂತ್ರ, ಇದೆರಡು ಸಾಧನೆಯ ವಿಷಯವಾಗಿ ಚರ್ಚೆಯನ್ನು ಮಾಡುತ್ತೆ. ಸಾಧನೆಯ ವಿಚಾರ ಬರುತ್ತೆ ಮೊದಲು ಮತ್ತು 2ನೇ ಮಂತ್ರದಲ್ಲಿ. 3ನೇ ಮಂತ್ರದಿಂದ ಆರಂಭ ಮಾಡಿ 13ನೇ ಮಂತ್ರದ ತನಕ 11 ಮಂತ್ರಗಳಲ್ಲಿ ಆತ್ಮ ವಿಚಾರ ಪ್ರಧಾನವಾಗಿ ಚರ್ಚಿತವಾಗಿದೆ. ಅದರಲ್ಲಿಯೂ ಜೀವ ಬ್ರಹ್ಮೈಕ್ಯವನ್ನು ಕೂಡ ಸಾಧಿಸಲಾಗಿದೆ. 3ರಿಂದ 13ರ ತನಕ 11 ಮಂತ್ರಗಳಲ್ಲಿ ಆತ್ಮ ವಿಚಾರವನ್ನ ಮಾಡಲಾಗಿದೆ. ಕೊನೆಯ 2 ಮಂತ್ರಗಳಲ್ಲಿ 14 ಮತ್ತು 15ನೇ ಮಂತ್ರದಲ್ಲಿ ಈ ಆತ್ಮಜ್ಞಾನದ ಫಲ ಮತ್ತು ಅನಾತ್ಮಜ್ಞನ ಜೀವನದಲ್ಲಿ ಫಲ, ಆತ್ಮಜ್ಞಾನಕ್ಕೆ ಮತ್ತು ಅಜ್ಞಾನಕ್ಕೆ ಫಲವೇನು ಎಂಬುದನ್ನ ಕೊನೆಯ 2 ಮಂತ್ರಗಳಲ್ಲಿ ತಿಳಿಸಲಾಗಿದೆ. ಒಟ್ಟಿನಲ್ಲಿ 15 ಮಂತ್ರಗಳಲ್ಲಿ 3 ಮುಖ್ಯ ವಿಷಯಗಳನ್ನು ಚರ್ಚಿಸಲಾಗಿದೆ. ಮೊದಲನೆಯ ಮಂತ್ರ ತುಂಬಾ ಪ್ರಸಿದ್ಧವಾದದ್ದು. ಪರಾಂಚಿಕಾ ನಿವ್ಯತೃಣತ್ ಸ್ವಯಂ ಭೂಸ್ತಸ್ಮಾತ್ ಪರಾಂ ಪಶ್ಯತಿ ನಾಂತರಾತ್ಮನ್ ಕಶ್ಚಿದ್ಧೀರ ಪ್ರತ್ಯಗಾತ್ಮಾನಮೈಕ್ಷದಾವೃತ್ತ ಚಕ್ಷುರಮೃತತ್ವಮಿಚ್ಛನ್. ಬಹಳ ಪ್ರಸಿದ್ಧವಾದ ಮಂತ್ರ. ನಾವೆಲ್ಲ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಮಂತ್ರವನ್ನ ಕೇಳಿರ್ತೇವೆ. ಈ ಮಂತ್ರವು ಒಂದು ದೃಷ್ಟಿಯಲ್ಲಿ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತಲ್ಲ, ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ ಎನ್ನುವ ಒಂದು ವಿಷಯದ ಕುರಿತು ಮಾತಾಡ್ತಾ ಇದೆ ಅನ್ಸುತ್ತೆ. ಅಂತರ್ಮುಖ ಸಮಾರಾಧ್ಯ, ಲಲಿತೆ ಎನ್ನುವವಳು ಅಂತರ್ಮುಖರಾಗಿರುವವರಿಗೆ ಸಮ್ಯಕ್ ಆರಾಧ್ಯಳು. ಅಂದ್ರೆ ಅಂತರ್ಮುಖರಾಗಿರುವವರಿಗೆ ಅವಳು ದುರ್ಲಭಳು, ಅಂದ್ರೆ ಸುಲಭ್ಯಳು. ಅಂತರ್ಮುಖರಾಗಿದ್ದುಕೊಂಡು ಆಕೆಯನ್ನು ಕಂಡುಕೊಳ್ಳುವುದು ಸುಲಭ. ಬಹಿರ್ಮುಖ ಸುದುರ್ಲಭ ಅಂದ್ರೆ ಹೊರಮುಖವಾಗಿದ್ದವರಿಗೆ ಆಕೆ ಸಿಗುವುದಿಲ್ಲ ಎನ್ನುವ ಒಂದು ಮಾತಿದೆ. ಲಲಿತೆ ಅಂದ್ರೆ ಯಾರು? ವೇದಾಂತದ ಪ್ರಕಾರ ಲಲಿತೆ ಅಂದ್ರೆ ಆತ್ಮ. ರಾಮ ಅಂದ್ರೂ ಆತ್ಮನೇ, ಕೃಷ್ಣ ಅಂದ್ರೂ ಆತ್ಮನೇ, ಶಿವ ಅಂದ್ರೂ ಆತ್ಮನೇ ವೇದಾಂತದ ದೃಷ್ಟಿಯಲ್ಲಿ. ಯಾಕಂದ್ರೆ ಆತ್ಮ ಒಂದೇ ಆ ಪರಮಾತ್ಮನಾಗಿರುವಂಥದ್ದು. ಪರಮಾತ್ಮ ಅಂದ್ರೆ ಆತ್ಮ ಮಾತ್ರ. ಆದ್ರಿಂದ ಲಲಿತಾ ಸಹಸ್ರನಾಮದಲ್ಲಿ ವರ್ಣಿಸಿರುವುದು ಕೂಡ ಲಲಿತೆ ಅಂದ್ರೆ ಆತ್ಮ ಎನ್ನುವ ದೃಷ್ಟಿಕೋನದಲ್ಲಿ. ಸರ್ವೋಪನಿಷದ್ ಉದ್ಘುಷ್ಟ ಎಂಬುದಾಗಿ ಆಕೆಯನ್ನು ಕರೆಯಲಾಗಿದೆ. ಎಲ್ಲಾ ಉಪನಿಷತ್ತುಗಳಿಂದ ಚೆನ್ನಾಗಿ ಹೇಳಲ್ಪಟ್ಟವಳು ಅಂತ. ಸರ್ವ ವೇದಾಂತ ಸಂವೇದ್ಯ ಅನ್ನೋ ಶಬ್ದವೂ ಇದೆ. ವೇದಾಂತ ಅಂದ್ರೆ ಉಪನಿಷತ್ತುಗಳಲ್ಲಿ ಚೆನ್ನಾಗಿ ತಿಳಿಯಲ್ಪಡುವವಳು ಅಂತ. ಉಪನಿಷತ್ತುಗಳಲ್ಲಿ ತಿಳಿಯಲ್ಪಡೋದು ಯಾವುದು? ತಂತು ಔಪನಿಷತ್ ಪುರುಷಂ ಪೃಚ್ಛಾಮಿ. ಉಪನಿಷತ್ ಪ್ರತಿಪಾದ್ಯನಾದ ಪುರುಷ ಬೇರೆ ಯಾರು ಅಲ್ಲ, ಆತ್ಮ. ಆದ್ರಿಂದ ಲಲಿತೆ ಎನ್ನುವ ಶಬ್ದಕ್ಕೆ ಆತ್ಮ ಅಂತಾನೆ ಅರ್ಥ. ಲಲ್ಲ ಧಾತುವಿಗೆ ಕ್ರೀಡಾಯಾಮ್ ಅಂತ ಅರ್ಥ. ಅದರ ವ್ಯುತ್ಪತ್ತಿ ಅರ್ಥವನ್ನು ಮಾಡುವಾಗ ತ್ರೀನ್ ಲೋಕಾನ್ ಅತಿಥ್ಯ ಲಲತೆ ಯಾ ಸಾ ಲಲಿತಾ ಅಂತ ಹೇಳ್ತಾರೆ. 3 ಲೋಕಗಳನ್ನು ಮೀರಿ ಯಾವಾಕೆಯು ಕ್ರೀಡಿಸುತ್ತಿದ್ದಾಳೋ, ರಮಿಸುತ್ತಿದ್ದಾಳೋ ಅವಳು ಲಲಿತೆ ಅಂತ. 3 ಲೋಕಗಳನ್ನು ಯಾವುದು? ಮರ್ತ್ಯಲೋಕ, ಅಂತರಿಕ್ಷ ಲೋಕ ಮತ್ತು ಸ್ವರ್ಗಲೋಕ. 3 ಲೋಕಗಳನ್ನು ತುಂಬಿ ಅದನ್ನು ಮೀರಿ ಅತ್ಯತಿಷ್ಠ ದಶಾಂಗುಲಂ
ಅದರಿಂದ ತನ್ನ ಪಾರಮಾರ್ಥಿಕ ಸ್ಥಿತಿಯಲ್ಲಿಯೂ ವ್ಯಾವಹಾರಿಕ ಸ್ಥಿತಿಯಲ್ಲಿಯೂ ಕ್ರೀಡಿಸುವವಳು ಲಲಿತೆ ಎಂಬ ಅರ್ಥದಲ್ಲಿ ಆತ್ಮ ಎಂಬ ಶಬ್ದವನ್ನೇ ಅಲ್ಲಿ ಹಾಗೆ ಬಳಸಿದೆ. ಅಲ್ಲಿ ತುಂಬಾ ಪ್ರಸಿದ್ಧವಾದಂತಹ ವಾಕ್ಯ ಅದು. ಏನು ನಾಮಾವಳಿ ಹಾಕಿದ್ದು, ಅಂತರ್ಮುಖ ಸಮಾರಾಧ್ಯ, ಸಮ್ಯಕ್ ಆರಾಧ್ಯ, ಚೆನ್ನಾಗಿ ಆರಾಧಿಸಲ್ಪಡುವವಳು, ಒಳಗಡೆಗೆ ಚೆನ್ನಾಗಿ ಆರಾಧಿಸಲ್ಪಡುವವಳು, ಹೊರಗಡೆಗೆ ಅವಳು ಸಿಗುವವಳಲ್ಲ ಅಂತ. ಸುಷ್ಟು ದುರ್ಲಭ, ಚೆನ್ನಾಗಿ ಸಿಗುವವಳಲ್ಲ ಅಂತ. ಅದನ್ನೇ ಈ ಮಂತ್ರವು ಕೂಡ ಅದೇ ಅರ್ಥವನ್ನು ಹೇಳುತ್ತೆ. ಪರಮಾತ್ಮನನ್ನ ನಾವು ಹೊರಗಡೆಗೆ ಹುಡುಕಿದರೆ ಸಿಗುವಂಥದ್ದಲ್ಲ, ಅದು ಒಳಗಡೆಗೆ ಮಾಡಬೇಕಾದಂತಹ ಯಾಗ ಅದು. ಅಂತರ್ಯಾಗ ಅದು, ಬಹಿರ್ಯಾಗ ಅಲ್ಲ. ಆದ್ದರಿಂದ ಒಂದು ಅಂತರ್ಯಾತ್ರೆಯೋ, ಅಂತರ್ಯಾಗವೋ, ಅಂತರ್ಶೋಧನೆಯೋ, ಅಂತಃಶೋಧನೆಯೋ ನಡಿಬೇಕಾದದ್ದು ಇಲ್ಲಿ ಬಹಳ ಮುಖ್ಯ ಎಂಬುದು ಈ ಮಂತ್ರದ ಅರ್ಥ. ನೀವು ಯಾವುದೇ ಪ್ರಶ್ನೆ ಕೇಳುದಿದ್ರೆ ಆಮೇಲೆ ಕೇಳಿ, ಪಾಠದ ಮಧ್ಯದಲ್ಲಿ ಪ್ರಶ್ನೆ ಕೇಳಬಾರ್ದು. ಇಲ್ಲಿ ಶ್ಲೋಕದ ಮಂತ್ರದ ಅರ್ಥವನ್ನು ನಾವು ನೋಡೋಣ. ಪರಾಂಚಿ ಖಾನಿ ವ್ಯತೃಣತ್ ಸ್ವಯಂಭೂಹು. ಸ್ವಯಂಭೂಹು ಅಂತ ಹೇಳಿದ್ರೆ ಪರಮಾತ್ಮ ಅಂತ ಅರ್ಥ. ಪರಮಾತ್ಮನಿಗೆ ಸ್ವಯಂಭೂಹು ಅಂತ ಯಾಕೆ ಕರೆಯೋದು? ಸ್ವಯಂ ಹುಟ್ಟುತ್ತಾನೆ, ತಾನೇ ಹುಟ್ಟುತ್ತಾನೆ, ಅದರಿಂದ ಸ್ವಯಂಭೂ ಅಂತ ಅರ್ಥ ಅಲ್ಲ. ಸ್ವಯಂ ಭವತಿ ಇತಿ ಸ್ವಯಂಭೂಹು. ಸ್ವಯಂ ಭವತಿ ಅಂದ್ರೆ ಹೇಗೆ? ಸ್ವಯಮೇವ ಸ್ವತಂತ್ರೋ ಭವತಿ ಸರ್ವದಾ ನ ಪರತಂತ್ರ ಇತಿ ಶಂಕರ ಭಾಷ್ಯ. ಶಂಕರ ಭಾಷ್ಯದಲ್ಲಿ ಹೇಳ್ತಾರೆ, ಸ್ವಯಮೇವ ಅಂದ್ರೆ ಸ್ವತಂತ್ರವಾಗಿ ಇರ್ತಾನೆ ಅಂತ ಅರ್ಥ. ಭವತಿ ಅಂದ್ರೆ ಇರ್ತಾನೆ ಅಂತ. ಭೂಧಾತುವಿನಲ್ಲಿ ಹುಟ್ಟುವುದು ಎಂಬ ಅರ್ಥವನ್ನು ಮಾಡಬಾರ್ದು ಇಲ್ಲಿ. ಯಾಕಂದ್ರೆ ಪರಮಾತ್ಮ ಹುಟ್ಟುವುದಿಲ್ಲ, ಯಾವಾಗಲೂ ಇರ್ತಕ್ಕಂಥವನು. ಅಂದ್ರೆ ಸ್ವಯಂಭೂ ಲಿಂಗ ಅಂತ ನಾವು ಶಬ್ದದಲ್ಲಿ ಅರ್ಥ ಮಾಡಿಕೊಂಡು ಸ್ವಯಂ ಹುಟ್ಟಿರೋ ಲಿಂಗ, ಆದ್ದರಿಂದ ಸ್ವಯಂಭೂ ಅಂದ್ರೆ ಸ್ವಯಂ ಹುಟ್ಟಿದವನು ಎಂಬ ಅರ್ಥ ಮಾಡಬಾರ್ದು. ಸ್ವಯಂ ಭವತಿ ಅಂದ್ರೆ ತನ್ನ ನಿಯಂತ್ರಣದಲ್ಲಿ ತಾನಿರುವವನು, ಸರ್ವವನ್ನೂ ನಿಯಂತ್ರಣದಲ್ಲಿಟ್ಟುಕೊಂಡು ಈಶ್ವರ ಎಂಬುದಾಗಿ ಕರೀತಾರೆ ಅಂತವರಿಗೆ. ಸ್ವತಂತ್ರನಾಗಿರತಕ್ಕಂಥವನು ಅಂತ. ಈಟ ಧಾತುವಿಗೆ ಆಳುವವನು ಅಂತ ಅರ್ಥ. ಅದರಿಂದ ಶಂಕರರು ಪರಮೇಶ್ವರ ಅಂತ. ಪರಮೇಶ್ವರ ಅವನು ಪರತಂತ್ರನಾಗುವುದೇ ಇಲ್ಲ, ಯಾರ ಅಧೀನದಕ್ಕೂ ಒಳಪಡುವವನಲ್ಲ. ಅದು ನಾವೆಲ್ಲ ಪರತಂತ್ರರು, ಜೀವರೆಲ್ಲ ಪರತಂತ್ರರು, ಸ್ವತಂತ್ರರಲ್ಲ. ಸ್ವತಂತ್ರರಾದವರಿಗೆ ಸ್ವಾಮಿ ಅಂತ ಕರೀತಾರೆ. ಯಾರು ಸ್ವತಂತ್ರರಲ್ಲವೋ ಆ ಸ್ವಾಮಿ ಅಂತ ಕರೀತಾರೆ. ಸಾಮಾನ್ಯವಾಗಿ ತಮಿಳಲ್ಲಿ ಶಾಮಿ ಶಾಮಿ ಅಂತಾನೆ ಕರೆಯೋದು. ಆದ್ರಿಂದ ಈಶ್ವರನು ಸ್ವತಂತ್ರನು, ಆದ್ದರಿಂದ ಸ್ವಾಮಿಯು ಪರಮೇಶ್ವರನು ಎಂಬುದಾಗಿ ಕರೀತಾರೆ. ಅಂತಹ ಪರಮೇಶ್ವರನು, ಸೃಷ್ಟಿಕರ್ತನು ಏನು ಮಾಡಿದ್ದಾನೆ? ಖಾನಿ ಪರಾಂಚಿ ವಿತರಣತು. ಖಾನಿ ಅಂದ್ರೆ ಏನದಿಲ್ಲಿ? ಖಮ್ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಛಿದ್ರ ಅಂತ ಅರ್ಥ. ಸಾಮಾನ್ಯವಾಗಿ ಈ ನಮ್ಮ ಇಂದ್ರಿಯಗಳೆಲ್ಲ ಇರ್ತದೆ, ಆ ಇಂದ್ರಿಯಗಳೆಲ್ಲ ಒಂದು ಛಿದ್ರದಲ್ಲಿ ಇರುತ್ತೆ, ಗೋಲಕದಲ್ಲಿ ಇರುತ್ತೆ. ಆದ್ದರಿಂದ ಇಲ್ಲಿ ಖಾನಿ ಎಂಬ ಶಬ್ದದ ಮೂಲಕವಾಗಿ ಖ ಉಪಲಕ್ಷಿತಾನಿ ಶ್ರೋತ್ರಾದೀನಿ ಇಂದ್ರಿಯಾಣಿ ಖಾನಿ ಇತ್ಯುಚ್ಯತೆ. ಆಕಾಶ ಎಂಬ ಶಬ್ದದಿಂದ ಉಪಲಕ್ಷಿಸಿರುವ, ಉಪಲಕ್ಷಣ ಅಂತ ಹೇಳಿದ್ರೆ ಗುರುತು ಅಂತ. ಬಿಲ್ಲುಗಾರರು ಎಂಬಲ್ಲಿ ಬಾಣವೇ ಮುಂತಾದವುಗಳು ಗುರುತಾಗಿರುವಂತೆ ಖ ಎಂಬ ಆಕಾಶದಿಂದ ಆಗಿರುವ ಶ್ರೋತ್ರೇಂದ್ರಿಯವೇ ಅಲ್ಲವೇ ವಿಕ್ಕೇಂದ್ರಿಯ ತಿಳಿಸುವ ಸದಾಭಾವ. ಖ ಅಂದ್ರೆ ಆಕಾಶ. ಈ ಆಕಾಶದಿಂದ ಏನು ಆಕಾಶದಲ್ಲಿ ಇರ್ತಕ್ಕಂತಹ ಶಬ್ದ ಗುಣವನ್ನ ಗ್ರಹಿಸ್ತಕ್ಕಂತಹ ಶ್ರೋತ್ರೇಂದ್ರಿಯವನ್ನ ಇಲ್ಲಿ ಖ ಶಬ್ದದಿಂದ ಕರೆದಿದೆ. ಖ ಅಂದ್ರೆ ಶ್ರೋತ್ರೇಂದ್ರಿಯ ಅಂತ ಅರ್ಥ ಈ ಸಂದರ್ಭದಲ್ಲಿ. ಆದರೆ ಅದನ್ನು ಉಪಲಕ್ಷಣವಾಗಿ ಬಳಸಿದ್ದಾರೆ ಅಂತ ಹೇಳ್ತಾರೆ ಶಂಕರ್. ಅಂದ್ರೆ ಬರೀ ಶ್ರೋತ್ರೇಂದ್ರಿಯ ಅಷ್ಟೇ ಅಲ್ಲ, ಶ್ರೋತ್ರಂ, ತ್ವಕ್, ಚಕ್ಷು, ರಸನ, ಘ್ರಾಣಂ, ಇದು 5 ಪಂಚೇಂದ್ರಿಯಗಳನ್ನು ತೆಗೆದುಕೊಳ್ಳಬೇಕು. ಖಾನಿ ಅಂತ ಕರೆದಿದ್ದಾರೆ.
ಬಹುವಚನದಿಂದ ಖಾನಿ ಅಂತ ಆಗಿರೋದು. ಅಂದ್ರೆ 5 ಇಂದ್ರಿಯಗಳು ಅಂತ ಅರ್ಥ, ಪಂಚ ಜ್ಞಾನೇಂದ್ರಿಯಗಳು. ಪರಾಂಚಿ ವ್ಯತೃಣತು, ಪರಾಂಚಿ ಅಂದ್ರೆ ಹೊರಗಡೆಗೆ ಅಂತ ಅರ್ಥ. ಪರಾಕ್ ಅಂಚಂತಿ ಗಚ್ಚಂತಿ ಇತಿ ಪರಾಂಚಿ. ಪರಾಕ್ ಅಂದ್ರೆ ಹೊರಗೆ, ಪ್ರತ್ಯಕ್ ಅಂದ್ರೆ ಒಳಗೆ. ಆದ್ದರಿಂದ ಆತ್ಮನಿಗೆ ಪ್ರತ್ಯಗಾತ್ಮ ಅಂತ ಹೇಳ್ತಾರೆ. ಯಾರಾದ್ರೂ ಮಹಾಸ್ವಾಮಿಗಳು ಬಂದಾಗ ಬಹುಪರಾಕ್ ಅಂತ ಹೇಳ್ತಾರೆ. ಮಹಾರಾಜರು ಬಂದಾಗ್ಲೂ ಹೇಳ್ತಾರೆ ಕಾಣಿಸುತ್ತೆ. ಈ ಬಹುಪರಾಕ್ ಅಂತ ಹೇಳಿದ್ರೆ ಹೊರಗೆ ಬನ್ನಿ, ಅಂತರ್ಮುಖರಾಗಬೇಡಿ ಅಂತ. ಪರಾಕ್ ಅಂದ್ರೆ ಹೊರಗೆ. ಪರಾಕ್ ಅಂಚಂತಿ, ಅಂಚಂತಿ ಅಂದ್ರೆ ಗಚ್ಚಂತಿ ಅಂತ. ಹೊರಗಡೆಗೆ ಹೋಗೋದ್ರಿಂದ ಪರಾಂಚಿ. ಯಾವುದು? ಇಂದ್ರಿಯಗಳು. ಅವು ಯಾಕೆ ಹೊರಗೆ ಹೋಗ್ತವೆ ಇಂದ್ರಿಯಗಳು ಅಂದ್ರೆ ಸ್ವಯಂಭೂ ವ್ಯತೃಣತು ಅಂತ ಉಪನಿಷತ್ ಹೇಳುತ್ತೆ. ವ್ಯತೃಣತ ಅನ್ನುವ ಶಬ್ದಕ್ಕೆ ಅರ್ಥ ಏನು? ಹಿಂಸಿತವಾನ್, ಹನನಂ ಕೃತವಾನ್ ಇತ್ಯರ್ಥ. ಧಾತುವಿಂದ ವ್ಯತೃಣತ ಶಬ್ದ ಮಾಡಿದ್ದಾರೆ. ಇಂದ್ರಿಯಗಳೆಲ್ಲ ಹೊರಮುಖವಾಗಿ ಹೋಗುವಂತೆ ಪರಮೇಶ್ವರನೇ ಹಿಂಸೆ ಮಾಡಿದ್ದಾನೆ. ಹಿಂಸೆ ಮಾಡಿದ್ದಾನೆ ಅಂತ ಹೇಳಿದ್ರೆ ಒಂದು ರೀತಿಯ ಹಿಂಸೆ ಅದು. ಯಾಕಂದ್ರೆ ಆತ್ಮಾಭಿಮುಖವಾಗಿ ಚಲಿಸಬೇಕಾದಂತಹ ಇಂದ್ರಿಯ ಮನಸ್ಸು ಬುದ್ಧಿಗಳು ವಿಷಯಾಭಿಮುಖವಾಗಿ ಸಂಚರಿಸ್ತಾ ಇರುವುದರಿಂದಾಗಿ ಪ್ರತ್ಯೇಗಾತ್ಮನನ್ನು ಅರಿತುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ವ್ಯತೃಣತು ಅದ್ರ ಕೊರೆದಿದ್ದಾನೆ, ಹಿಂಸಿಸಿದ್ದಾನೆ. ಇಂಗ್ಲಿಷ್ ನಲ್ಲಿ ಹ್ಯಾಸ್ ಡಿಸ್ಟ್ರಾಯ್ಡ್ ದ ಸೆನ್ಸ್ ಆರ್ಗನ್ಸ್. ಸೆನ್ಸ್ ಆರ್ಗನ್ಗಳ ಇಂದ್ರಿಯಗಳನ್ನ ಬಹಿರ್ಮುಖ ಪ್ರವೃತ್ತಿ ಉಂಟಾಗುವಂತೆ ಅವನು ಮಾಡಿದ್ದಾನೆ. ಯಾರು? ಪರಮೇಶ್ವರ. ಅದಕ್ಕಾಗಿ ತಸ್ಮಾತ್ ಪರಾಂಗ್ ಪಶ್ಯತಿ ನ ಅಂತರಾತ್ಮನ್. ಆದ್ದರಿಂದ ತಸ್ಮಾತ್, ಆ ಕಾರಣದಿಂದ ಪರಾಗ್ ರೂಪಾನ್ ಅನಾತ್ಮಭೂತಾನ್ ಶಬ್ದಾದೀನ್ ಪಶ್ಯತಿ. ಜೀವನು ಹೊರಗಡೆಗಿರತಕ್ಕಂತಹ ಶಬ್ದಾದಿ ವಿಷಯ ವಸ್ತುಗಳನ್ನ ಅರಿತಾನೆ. ಇಲ್ಲಿ ಪಶ್ಯತಿ ಅಂದ್ರೆ ನೋಡ್ತಾನೆ ಅಂತ ಅರ್ಥ ಅಲ್ಲ, ಅರಿತಾನೆ, ಅನುಭವಿಸ್ತಾನೆ ಅಂತ. ಅಂದ್ರೆ ಶ್ರೋತ್ರೇಂದ್ರಿಯಿಂದ ಶಬ್ದವನ್ನ, ಘ್ರಾಣದಿಂದ ಗಂಧವನ್ನ, ಚಕ್ಷುವಿಂದ ರೂಪವನ್ನ, ಚರ್ಮದಿಂದ ಸ್ಪರ್ಶವನ್ನ, ಈ ಮೂಲಕವಾಗಿ ಶಬ್ದ ಸ್ಪರ್ಶ ರೂಪ ರಸಗಂಧಾತ್ಮಕವಾದಂತಹ ವಿಷಯ ಪ್ರಪಂಚವನ್ನ ಇಂದ್ರಿಯಗಳ ಮೂಲಕವಾಗಿ ಅವನು ಅರಿತಾ ಇದ್ದಾನೆ. ಯಾವಾಗಿಂದ ಅರಿತಾ ಇದ್ದಾನೆ? ಅನಾದಿ ಕಾಲದಿಂದ, ಸೃಷ್ಟಿಯ ಆರಂಭದಿಂದ ಸೃಷ್ಟಿಯ ಅಂತ್ಯದವರೆಗೂ ಕೂಡ ಇದೇ ಪ್ರವೃತ್ತಿ, ಸ್ವಾಭಾವಿಕೀ ಪ್ರವೃತ್ತಿ. ಯಾವುದು? ಬಹಿರ್ಮುಖವಾಗಿ ವಿಷಯಗಳನ್ನ ಅರಿಯುವಂಥದ್ದು, ಅನುಭವಿಸುವಂಥದ್ದು. ಈ ಕೆಲಸ ಮಾಡಿದ್ಯಾರು? ಪರಮೇಶ್ವರನೇ. ಸರಿ. ಆದರೆ ಕೆಲವರು ಏನು ಮಾಡ್ತಾರೆ? ಕಶ್ಚಿತ್ ಧೀರ, ಕೆಲವರು ಧೀರ ಪುರುಷರು ಇರ್ತಾರೆ. ಕಶ್ಚಿತ್ ಅಂದ್ರೆ ಕೆಲವು, ತುಂಬಾ ಜನ ಇರಲ್ಲ ಅಂತವ್ರು. ಧೀರ ಪುರುಷರು ಪ್ರತ್ಯಗಾತ್ಮಾನ ಮೈಕ್ಷತ. ಅವರು ಪ್ರತ್ಯಗಾತ್ಮನನ್ನ ಐಕ್ಷತ ನೋಡುತ್ತಾರೆ, ಪ್ರತ್ಯಗಾತ್ಮನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ. ಹೇಗೆ ಮಾಡ್ಕೊಳ್ತಾರೆ ಅಂದ್ರೆ ಆವೃತ್ತ ಚಕ್ಷು ಅಮೃತತ್ವ ಇಚ್ಛನ್. 2 ಕಾರಣಗಳಿಂದ ಅವರು ಮಾಡ್ಕೊಳ್ತಾರೆ, 2 ಸಾಧನದಿಂದ. ಏನು? ಒಂದು ಅಮೃತತ್ವ ಇಚ್ಛನ್, ಅವರಿಗೆ ವಿಷಯ ಸುಖಗಳು ಬೇಡ, ವಿಷಯ ಸುಖದಿಂದ ಬರುವಂತಹ ಸುಖ ಸಂತೋಷ ಬೇಡ. ಅವರಿಗೆ ಆತ್ಮನಿಂದ ಬರುವಂತಹ ಅಮೃತತ್ವ ಬೇಕು. ಆತ್ಮನೇ ಅಮೃತತ್ವ ತಗೊಳ್ಳಿ. ಅಮೃತ ಅಂದ್ರೆ ಬೇರೆ ಅಲ್ಲ, ಆತ್ಮ ಅಂದ್ರೆ ಬೇರೆ. ಅಂದ್ರೆ ಎಲ್ಲಿ ಮೃತತ್ವ ಇರೋದಿಲ್ವೋ ಅದೇ ಅಮೃತತ್ವ. ಆದ್ದರಿಂದ ಅಮೃತತ್ವವನ್ನ ಅಂದ್ರೆ ಮೋಕ್ಷವನ್ನ ಬಯಸುವವರಾಗಿ ಆವೃತ್ತ ಚಕ್ಷುಗಳಾಗಿರುವವರು. ಆವೃತ್ತ ಚಕ್ಷು ಅಂದ್ರೆ ಉಲ್ಟಾ ತಿರುಗಿರುವ ಕಣ್ಣು ಉಳ್ಳವರು ಅಂತ. ನಮ್ದೇನು ಕಣ್ಣು ಬಹಿರ್ಮುಖವಾಗಿ ಹೋಗ್ತಾ ಇದೆ, ಅವ್ರ ಕಣ್ಣು ಒಳಮುಖವಾಗಿ ತಿರುಗಿದೆ ಅಂತ ಅರ್ಥ. ಇದು ಫಿಸಿಕಲ್ ಆಕ್ಷನ್ ಅಲ್ಲ, ಇಟ್ ಈಸ್ ಅನ್ ಇಂಟೆಲೆಕ್ಚುಯಲ್ ಆಕ್ಷನ್. ಬೌದ್ಧಿಕವಾಗಿ
ಅವರು ಅಂತರ್ಮುಖವಾದಂತಹ ಪ್ರವೃತ್ತಿ ಉಳ್ಳವರು ಎಂಬ ಅರ್ಥವೇ ಹೊರತು ಅವರು ಚಕ್ಷು ಅಂತ ಅರ್ಥ ಇಲ್ಲಿ ಬುದ್ಧಿ ಅಂತ ತೆಗೆದುಕೊಳ್ಳಬೇಕು. ಅವರ ಬುದ್ಧಿ ಬಹಿರ್ಮುಖವಾಗಿಲ್ಲ, ಅಂತರ್ಮುಖವಾಗಿದೆ. ಇಂದ್ರಿಯ ಮನಸ್ಸುಗಳೆಲ್ಲವೂ ಕೂಡ ನಿಗ್ರಹಿತವಾಗಿ ಅಂತರ್ಮುಖವಾಗಿರುವುದರಿಂದ ಅವರಿಗೆ ಆವೃತ್ತ ಚಕ್ಷು ಅಂತ ಕರೀತಾರೆ. ಅಷ್ಟೇ ಅಲ್ಲ, ಅಮೃತತ್ವಮಿಚ್ಛನ್, ಅಮೃತತ್ವವನ್ನು ಬಯಸುವವರಾಗಿ ಇರುವುದರಿಂದ ಕೆಲವು ಧೀರ ಪುರುಷರು ಪ್ರತ್ಯಗಾತ್ಮಾನ ಮೈಕ್ಷತ, ಒಳಗಿರುವ ಆತ್ಮನನ್ನು ಅರಿತುಕೊಳ್ಳುತ್ತಾರೆ. ಪ್ರತ್ಯಕ್ ಆತ್ಮ, ಒಳಗಿರುವ ಆತ್ಮ ಅಂತ. ಯಾಕಂದ್ರೆ ಹೊರಗಿರುವ ಆತ್ಮವೂ ಒಂದಿದೆ, ಯಾವುದು? ಶರೀರ. ಆತ್ಮ ಎನ್ನುವ ಶಬ್ದಕ್ಕೆ ಅರ್ಥ ವಾಸ್ತವವಾಗಿ ನಾನು ಅಂತ ಅರ್ಥ. ನಾನು ಅಂತ ಎಲ್ಲೆಲ್ಲಿ ಹೇಳ್ತೇವೋ ಅದೆಲ್ಲವೂ ಆತ್ಮವೇ. ಆದ್ರೆ ಅತ್ಯಂತ ಒಳಗಡೆ ಇರುವ ನಾನು ಯಾವುದು? ಅದಕ್ಕೆ ತಾನು ಅಂತ ಕೆಲವರು ಬಳಸ್ತಾರೆ. ನಾನು ಅಲ್ಲ, ಅದು ತಾನು ಅಂತ. ಯಾವುದಪ್ಪ ಅಂದ್ರೆ ಅರಿವು, ಚೇತನ, ಸಾಕ್ಷಿ, ಇದೇ ಅತ್ಯಂತ ಒಳಗಡೆ ಇರುವಂತಹ ನಾನು. ಅದಕ್ಕೆ ಪ್ರತ್ಯಕ್ ಆತ್ಮ ಅಂತ ಕರೀತಾರೆ. ಶಂಕರರು ಭಾಷ್ಯದಲ್ಲಿ ಬಹಳ ಚೆನ್ನಾಗಿ ಬರೀತಾರೆ, ಪ್ರತ್ಯಗಾತ್ಮಾನಂ ಪ್ರತ್ಯಕ್ಷ ಅಸೌ ಆತ್ಮಾಚ ಇತಿ ಪ್ರತ್ಯಗಾತ್ಮ, ಒಳಗಿರುವ ಆತ್ಮ ಅಂತ ಅರ್ಥ. ಪ್ರತೀಚೇವ ಆತ್ಮಶಬ್ದೋ ರೂಢೋ ಲೋಕೇನ ಅನ್ಯಸ್ಮಿನ. ಆತ್ಮ ಎನ್ನುವ ಶಬ್ದ ಒಳಗಡೆ ಇರುವುದಕ್ಕೆ ರೂಢವಾಗಿದೆ ಅಂತ. ಶಬ್ದದಲ್ಲಿ ರೂಢಿಯಲ್ಲಿರುವ ಶಬ್ದ ಮತ್ತು ಯೌಗಿಕ ಶಬ್ದ ಎಂಬುದಾಗಿ ವಿಧ ಇದೆ. ರೂಢಿಯಲ್ಲಿ ಅಂದ್ರೆ ಹೀಗೆ ಪರಂಪರೆಯಿಂದ ನಾವು ಕರೆದುಕೊಂಡು ಬರೋದು. ಈಗ ಮರ ಅಂತಕ್ಕಂಥ ಶಬ್ದ ವೃಕ್ಷಕ್ಕೆ ರೂಢವಾಗಿದೆ. ಕಲ್ಲು, ಪರ್ವತ ಅದೆಲ್ಲ ರೂಢವಾಗಿರತಕ್ಕಂಥದ್ದು. ಆದ್ರೆ ಕೆಲವು ಶಬ್ದಗಳು ವ್ಯುತ್ಪತ್ತಿ ಅರ್ಥವನ್ನು ಕೂಡ ಕೊಡುತ್ತೆ. ವ್ಯುತ್ಪತ್ತಿಯಿಂದ ಅದು ಬೇರೆ ಅರ್ಥವನ್ನು ಕೂಡ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ಇಲ್ಲಿ ಆತ್ಮ ಎನ್ನುವಂತಹ ಶಬ್ದ ಸಾಮಾನ್ಯವಾಗಿ ಒಳಗಡೆ ಇರುವ ತಾನುವಿನಲ್ಲಿಯೇ ಅದು ರೂಢವಾಗಿದೆ. ಇನ್ನೊಂದು ವ್ಯುತ್ಪತ್ತಿ ಅರ್ಥವೂ ಇದೆ ಅದಕ್ಕೆ, ಆತ್ಮ ಶಬ್ದಕ್ಕೆ. ವ್ಯುತ್ಪತ್ತಿ ಪಕ್ಷೇಪಿ ಅತ್ರೈವ ಆತ್ಮಶಬ್ದೋ ವರ್ತತೆ. ವ್ಯುತ್ಪತ್ತಿ ರೂಪದಲ್ಲಿ ಅಂದ್ರೆ ಯೌಗಿಕ ಅರ್ಥವನ್ನು ತೆಗೆದುಕೊಂಡ್ರೂ ಕೂಡ ಒಳಗಡೆ ಇರುವ ಆ ಅರಿವಿಗೆ, ಚೇತನಕ್ಕೆ ಆತ್ಮ ಅಂತ ಕರಿಬೇಕಾಗ್ತದೆ. ಸೊ ಯಾವ ರೀತಿ ಅದನ್ನು ವ್ಯುತ್ಪತ್ತಿ ಮಾಡಬಹುದು? ಒಂದು ಶ್ಲೋಕ ಹೇಳ್ತಾರೆ, ತುಂಬಾ ಪ್ರಸಿದ್ಧವಾದ ಶ್ಲೋಕ. ಯಚ್ಚಾಪ್ನೋತಿ ಯದಾ ದತ್ತೆ ಯಚ್ಚಾತ್ತಿ ವಿಷಯಾನಿಹ ಯಚ್ಚಾಸ್ಯ ಸಂತತೋ ಭಾವಸ್ತಸ್ಮಾದಾತ್ಮೇತಿ ಕೀರ್ತ್ಯತೆ. ಶಂಕರು ಈ ಶ್ಲೋಕವನ್ನು ಕೋಟ್ ಮಾಡಿದ್ದಾರೆ. ಆದರೆ ಎಲ್ಲಿಯ ಶ್ಲೋಕ ಅಂತ ನಮಗೆ ಗೊತ್ತಿಲ್ಲ. ಆದರೆ ಕೆಲವರ ಅಭಿಪ್ರಾಯದಂತೆ ಲಿಂಗ ಪುರಾಣದಲ್ಲಿ ಬರುತ್ತೆ ಮತ್ತು ದೇವಿ ಭಾಗವತದಲ್ಲಿಯೂ ಈ ಶ್ಲೋಕ ಬರ್ತದೆ ಅಂತ ಹೇಳ್ತಾರೆ. ಒಟ್ಟು ಈ ಶ್ಲೋಕದಲ್ಲಿ ಆತ್ಮನಿಗೆ 4 ವ್ಯುತ್ಪತ್ತಿ ಅರ್ಥವನ್ನು ಹೇಳ್ತಾರೆ. ಅಂದ್ರೆ ಧಾತುವಿನಿಂದ ಆ ಶಬ್ದವನ್ನ ವಿವರಿಸುವುದಕ್ಕೆ ವ್ಯುತ್ಪತ್ತಿ ಅರ್ಥ ಅಂತ ಹೇಳ್ತಾರೆ. 4 ವ್ಯುತ್ಪತ್ತಿಗಳು ಯಾವುದು? ಮೊದಲನೇದು ಎಚ್ ಆಪ್ನೋತಿ. ಯತ್ ಆಪ್ನೋತಿ ಅಂತ ಅರ್ಥ. ಯತ್ ಆಪ್ನೋತಿ ಅಂದ್ರೆ ಯಾವುದು ಆಪ್ನೋತಿ ಅಂದ್ರೆ ಶ್ಲೋಕದಲ್ಲಿ ಆ ವ್ಯುತ್ಪತ್ತಿ ಅರ್ಥ ಕೊಟ್ಟಿದ್ದಾರೆ. ಒಂದು ಶ್ಲೋಕ ನಾವು ಕಂಠಸ್ಥ ಮಾಡಿದ್ರೆ 4 ವ್ಯುತ್ಪತ್ತಿ ಅರ್ಥ ಗೊತ್ತಾಗುತ್ತೆ. ಆಪ್ನೋತಿ ಇತಿ ಆತ್ಮ ಅಂತ ಮೊದಲು ವ್ಯುತ್ಪತ್ತಿ. ಆಪ್ ಸಂಸ್ಕೃತದ ಆಪ್ ಧಾತುವಿಗೆ ವ್ಯಾಪಿಸಿರುವುದು ಅಂತ ಅರ್ಥ. ಅದರಿಂದ ಆಪ್ನೋತಿ ಅಂದ್ರೆ ವ್ಯಾಪ್ನೋತಿ, ಎಲ್ಲೆಲ್ಲೂ ತುಂಬಿಕೊಂಡಿರುವವನು ಆತ್ಮ. ಈಗ ಪ್ರತ್ಯಗಾತ್ಮನು ಎಲ್ಲೆಲ್ಲೂ ತುಂಬಿಕೊಂಡು ದೇಶಕಾಲ ಅತೀತವಾದದ್ದು. ಆದ್ರಿಂದ ಆ ಎಲ್ಲೆಲ್ಲೂ ತುಂಬಿಕೊಂಡಿರ್ತಕ್ಕಂತಹ ಯಾವ್ದಪ್ಪ ಅಂದ್ರೆ ಸೂಕ್ಷ್ಮವೂ ಅತ್ಯಂತ ಒಳಗಡೆಗಿರುವುದು, ವ್ಯಾಪಕವಾಗಿರುವುದು ಆಗಿರುವ ಪ್ರತ್ಯಗಾತ್ಮ. ಹೀಗಿರುವುದರಿಂದ ಆತ್ಮನು ಎಲ್ಲೆಲ್ಲೂ ತುಂಬಿಕೊಂಡಿರುವ ಎಂಬ ಅರ್ಥದಲ್ಲಿಯೂ ಕೂಡ ಪ್ರತ್ಯಗಾತ್ಮ ಅಂದ್ರೆ ನಮ್ಮ ಒಳಗಡೆ ಇರುವ ಆತ್ಮನೇ ಅಂತ ಆಗುತ್ತೆ. ಇನ್ನೊಂದು ಉತ್ಪತ್ತಿ ಅಂದ್ರೆ ದಾ ಧಾತುವಿನಿಂದ ಮಾಡಿದ್ದಾರೆ. ದಾ ಅಂದ್ರೆ ಸ್ವೀಕರಣೆ, ಸ್ವೀಕರಿಸುವುದು ಅಂತ. ಆದತ್ತೆ ಇತಿ ಆತ್ಮ ಅಂತ. ಆದತ್ತೆ ಇತಿ ಆತ್ಮ. ಮೊದಲನೇದು ಆಪ ಧಾತುವಿನಿಂದ ಆತ್ಮ ಶಬ್ದ ಬಂದಿದೆ. ಎರಡನೇದು ದಾ ಧಾತುವಿನಿಂದ ಆತ್ಮ ಶಬ್ದವನ್ನ ವ್ಯುತ್ಪತ್ತಿ ಮಾಡಿದ್ದಾರೆ. ಸ್ವೀಕಾರ, ಎಲ್ಲವನ್ನು ಸ್ವೀಕಾರ ಮಾಡುವವನಾದ್ರಿಂದ ಆತ್ಮ ಅಂತ.
ಎಲ್ಲವನ್ನು ಸ್ವೀಕಾರ ಮಾಡೋದು ಯಾವಾಗ? ಪ್ರಳಯ ಕಾಲದಲ್ಲಿ. ಸರ್ವವೂ ಕೂಡ ಆತ್ಮದಲ್ಲಿಯೇ ಲಯವಾಗ್ತದೆ. ಸುಷುಪ್ತಿ ಕಾಲದಲ್ಲಿಯೂ ಎಲ್ಲ ಆತ್ಮದಲ್ಲಿ ಲಯವಾಗ್ತದೆ. ಹೀಗೆ ಎಲ್ಲವೂ ಪ್ರತ್ಯಗಾತ್ಮದಲ್ಲಿಯೇ ಲಯವಾಗೋದ್ರಿಂದ ಆದತ್ತೆ ಇತಿ ಆತ್ಮ. ಇನ್ನೊಂದು ಅತ್ತಿ ಇತಿ ಆತ್ಮ ಅಂತ, ಅದು ಭಕ್ಷಣೆ ಧಾತು, ಅದು ತಿನ್ನೋದು ಅಂತ ಅರ್ಥ ಅದಕ್ಕೆ. ಸೊ ತಿನ್ನೋದ್ರಿಂದ ಆತ್ಮ ಅಂತ ಅರ್ಥ. ವಿಷಯಾನ್ ಇಹ ವಿಷಯಾನ್ ಅತ್ತಿ. ಇಹ ಅಂದ್ರೆ ಈ ಶರೀರದಲ್ಲಿ ಇದ್ದುಕೊಂಡು, ಇಹ ಅಂದ್ರೆ ಶರೀರ ಅಂತ ಅರ್ಥ ಮಾಡಬೇಕು. ಶರೀರದಲ್ಲಿ ಇದ್ದುಕೊಂಡು ವಿಷಯಾನ್ ಅತ್ತಿ, ವಿಷಯಗಳನ್ನು ಅದು ತಿನ್ನುತ್ತದೆ ಅಂತ. ಭಗವದ್ಗೀತೆಯಲ್ಲಿ ಒಂದ್ ಕಡೆ ಕೃಷ್ಣ ಹೇಳ್ತಾನೆ, ಉಪದ್ರಷ್ಟಾನುಮಂತಾ ಚ ಭರ್ತ ಭೋಕ್ತ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷರ್ಷಭ. ಉಪದ್ರಷ್ಟ ಹನುಮಂತ, ಇದೆಲ್ಲ ದೇವರಿಗಿರೋ ಬೇರೆ ಬೇರೆ ಹೆಸರು, ಪ್ರತ್ಯೇಗಾತ್ಮನಿಗಿರೋ ಬೇರೆ ಹೆಸರು. ಹತ್ತಿರದಲ್ಲಿ ಇದ್ಕೊಂಡು ನೋಡುವವನು. ಹಾಗೆ ಭರ್ತ ಭೋಕ್ತ, ಭೋಕ್ತ ಅನ್ನುವಂತ ಹೆಸರು ಇದೆ ಅವನಿಗೆ. ಹೇಗೆ ಅವನು ಭೋಕ್ತ ಆಗ್ತಾನೆ? ತಿನ್ನುವವನು ಅಂತ ಅರ್ಥ. ಅವನು ಉಪಾಧಿಯ ದೃಷ್ಟಿಯಿಂದ, ಉಪಾಧಿ ಅಭಿಮಾನದಿಂದ ಆತ್ಮನೇ ಸ್ವೀಕಾರ ಮಾಡುವವನು ಅಂತ ಅರ್ಥ ಆಗುತ್ತೆ. ಅದು ಮುಂದಿನ ಮಂತ್ರಗಳನ್ನು ನೋಡ್ತೇವೆ, ಏನ ರೂಪಂ ರಸಂಗಂಧಂ ಮುಂತಾದ ಮಂತ್ರಗಳಲ್ಲಿ ಬರುತ್ತೆ. ಆತ್ಮನೇ ಕೂಡ, ನಿರುಪಾಧಿಕನಾದ ಆತ್ಮನು ಉಪಾಧಿಯ ಸಂಗದಿಂದಾಗಿ ತಿನ್ನುವವನಂತೆ ಇದ್ದಾನೆ, ಅನುಭವಿಸುವಂತೆ ಇದ್ದಾನೆ. ಆದ್ದರಿಂದ ಅವನಿಗೂ ಕೂಡ ಈ ಆಪ್ನೋತಿ, ಅದರ ಅತ್ತಿ ಇತಿ ಆತ್ಮ ಅಂತ ಕರೆಯುವುದು ಸೂಕ್ತ ಆಗ್ತದೆ. ಇನ್ನು ನಾಲ್ಕನೇ ವ್ಯುತ್ಪತ್ತಿ ಏನಪ್ಪಾ ಅಂದ್ರೆ ಯಚ್ಚಾಸ್ಯ ಸಂತತೋ ಭಾವ. ಇಲ್ಲಿ ಆತ್ಮ ಅನ್ನೋ ಶಬ್ದ ಯಾವಾಗಲೂ ಇರುವವನು ಎಂಬ ಅರ್ಥದಲ್ಲಿ ತೆಗೆದುಕೊಂಡಿದ್ದಾರೆ. ಸಂತತೋ ಭಾವ ಅಂದ್ರೆ ಯಾವಾಗಲೂ ಎಲ್ಲ ಕಾಲಗಳಲ್ಲೂ ಇರತಕ್ಕಂಥದ್ದು, ಆದ್ದರಿಂದ ಆತ್ಮ ಅಂತ. ಸತತಂ ಅಸ್ತಿ ಇತಿ ಆತ್ಮ. ಇಲ್ಲಿ ಅಸ್ತಿ ಇತಿ ಆತ್ಮ ಅಂತ ಮಾಡಿರ್ಬೇಕು ಅನ್ಸುತ್ತೆ. ಸತತಂ ಅಸ್ತಿ ಇತಿ ಆತ್ಮ. ಆದ್ದರಿಂದ ಎಲ್ಲಾ ಕಾಲಗಳಲ್ಲಿಯೂ ಕೂಡ ಇರುವಂತಹದ್ದು ಆತ್ಮ ಅಂತ. ಯಾಕಂದ್ರೆ ದೇಶ ಕಾಲಗಳು ಕೂಡ ಸಾಕ್ಷಿಗೆ ಅಧೀನವಾಗಿರೋದ್ರಿಂದ ಸಾಕ್ಷಿಯೇ ಎಲ್ಲಾ ಕಾಲಗಳಲ್ಲಿ ಇರತಕ್ಕಂಥದ್ದು ಅಂತ ಗೊತ್ತಾಗತ್ತೆ. ಹೀಗೆ ವ್ಯುತ್ಪತ್ತಿ ಪಕ್ಷದಲ್ಲಿಯೂ ಕೂಡ ಆತ್ಮನು ಒಳಗಡೆ ಇರುವವನು ಅಂತಾನೆ ಅರ್ಥ ಆಗತ್ತೆ. ಒಳಗಡೆಗಿರುವ ಅರಿವು ಅಥವಾ ಆತ್ಮನು ಅಂತ. ಹೀಗೆ ಪ್ರತ್ಯೇಗಾತ್ಮ ಎಂಬ ಶಬ್ದ ಬಂದಿದೆ ಅಂತ ಹೇಳ್ತಾರೆ. ಶಂಕರರು ಒಂದು ಬಹಳ ಸುಂದರ ಶಬ್ದ ಬಳಸ್ತಾರೆ. ಧೀರನು ಎಂಬ ಸಂದರ್ಭ ಬಂದಾಗ, ಏವಂ ಸ್ವಭಾವೇಪಿ ಸತಿ ಲೋಕಸ್ಯ ಕಶ್ಚಿತ್ ನದ್ಯಾಹ ಪ್ರತಿಸ್ರೋತಃ ಪ್ರವರ್ತನಮೇವ ಧೀರಃ ಧೀಮಾನ್ ವಿವೇಕಿ ಪ್ರತ್ಯಗಾತ್ಮಾನಂ ಎಂಬಲ್ಲಿ ಹೇಗಿರುತ್ತಪ್ಪ ಧೀರ ಪುರುಷ ಅಂದ್ರೆ, ನದಿ ಎನ್ನುವಂಥದ್ದು ಸಹಜವಾಗಿ ತನ್ನ ಸಮುದ್ರದೆಡೆಗೆ ಹರಿದುಕೊಂಡು ಹೋಗ್ತಾ ಇರ್ತದೆ. ಆ ನದಿಗೆ ಪ್ರವಾಹಕ್ಕೆ ಅನುಕೂಲವಾಗಿ ಹೋಗುವಂಥದ್ದು ಸುಲಭ, ಪ್ರವಾಹದೊಟ್ಟಿಗೆ ಹರಿಯುವಂಥದ್ದು ಸುಲಭ. ಆದ್ರೆ ಧೀರ ಪುರುಷನ ಜೀವನ ಹೇಗಿರುತ್ತೆ ಅಂದ್ರೆ, ನದಿಯ ಪ್ರವಾಹಕ್ಕೆ ವಿರುದ್ಧವಾಗಿ ಈಜ್ತಾನೆ ಅವನು ಅಂತ. ಪ್ರತಿಸ್ರೋತ ಪ್ರವರ್ತನಮಿವ ಧೀರ ಧೀಮಾನ್. ಸ್ವಾಭಾವಿಕವಾಗಿರುವಂತಹ ನಮ್ಮ ಇಂದ್ರಿಯ, ಮನಸ್ಸು, ಬುದ್ಧಿಗಳ ಪ್ರವೃತ್ತಿಯನ್ನ ಹಿಂದಿರುಗಿಸಿ ಪರಮಾತ್ಮನೆಡೆಗೆ ಲಕ್ಷ್ಯ ಕೊಡುವಂಥದ್ದು, ಪರಮಾತ್ಮನನ್ನ ಚಿಂತನೆ ಮಾಡುವಂಥದ್ದು, ಒಂದು ರೀತಿಯಲ್ಲಿ ಪ್ರವಾಹಕ್ಕೆ ವಿರುದ್ಧವಾಗಿ ಈಜುವಂತೆ ಎಂಬುದಾಗಿ ಶಂಕರರು ಕೂಡ ತಮ್ಮ ಅಭಿಮತವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟು ಸುಲಭ ಅಲ್ಲ ಅಂತ. ನಹಿ ಬಾಹ್ಯ ವಿಷಯಾಲೋಚನ ಪರತ್ವಂ ಪ್ರತ್ಯಗಾತ್ಮೇಕ್ಷಣಂಚ ಏಕಸ್ಯ ಸಂಭವತಿ. ಎರಡೂ ಒಟ್ಟಿಗೆ ಮಾಡ್ಲಿಕ್ಕೆ ಆಗೋಲ್ಲ ಅಂತ ಹೇಳ್ತಾರೆ. ಅಂದ್ರೆ ಬಾಹ್ಯ ವಿಷಯಾಲೋಚನ ಪರತ್ವಂ, ಬಾಹ್ಯ ವಿಷಯ ಪ್ರಪಂಚದ ಬಗ್ಗೆ ಆಲೋಚನೆ ಮಾಡ್ತಾ ಇರುವಂಥದ್ದು, ಮತ್ತು ಪ್ರತ್ಯೇಗಾತ್ಮನನ್ನ ಈಕ್ಷಣೆ ಮಾಡ್ತಕ್ಕಂಥದ್ದು, ಆತ್ಮ ವಿಚಾರ ಮಾಡೋದು, ಒಂದೇ ಸರ್ತಿಗೆ ಎರಡೂ ಮಾಡ್ಲಿಕ್ಕೆ ಆಗಲ್ಲ. ಅದು ವಿರುದ್ಧವಾದದ್ದು. ಒಂದು ಬಹಿರ್ಮುಖ ಯಾತ್ರೆ, ಇನ್ನೊಂದು ಅಂತರ್ಮುಖ ಯಾತ್ರೆ.
ಒಂದನ್ನು ಬಿಟ್ಟು ಇನ್ನೊಂದನ್ನ ನಾವು ಅಭ್ಯಾಸ ಮಾಡಬೇಕು. ಅದು ಪ್ರತ್ಯಕ್ ಪ್ರವಣತೆ ಎಂಬುದಾಗಿ ಕರೀತಾರೆ. ಪ್ರತ್ಯಕ್ ಪ್ರವಣತ್ವ ಅಂತ ಹೇಳಿದ್ರೇನು? ಒಳಗಡೆಯೇ ಲಕ್ಷ್ಯವನ್ನಿಟ್ಟುಕೊಂಡು ಅನುಸಂಧಾನ ಮಾಡತಕ್ಕಂತಹ ಪ್ರಕ್ರಿಯೆ. ಬಹಿರ್ಮುಖವಾಗಿರ್ತಕ್ಕಂತಹ ಮನಸ್ಸು ವಿಷಯಾಸಕ್ತಿಯನ್ನು ಹೊಂದಿರುವುದರಿಂದ ಅದಕ್ಕೆ ಬಂಧನಕ್ಕೆ ಕಾರಣ ಆಗ್ತದೆ. ವಿಷಯ ಪ್ರಪಂಚದಲ್ಲಿ ಸಿಗತಕ್ಕಂತಹ ಸುಖದಲ್ಲಿ 3 ದೋಷಗಳಿದೆ ಎಂಬುದನ್ನು ನಾವು ನೋಡಿದ್ದೇವೆ. ದುಃಖ ಮಿಶ್ರಿತತ್ವ, ಅತೃಪ್ತಿಕರತ್ವ, ಬಂಧಕತ್ವ. ದುಃಖ ಮಿಶ್ರಿತವಾಗಿದೆ, ಅತೃಪ್ತಿಕರವಾಗಿದೆ, ಬಂಧನಕರವಾಗಿದೆ. ಹೀಗಿದ್ದರೂ ಕೂಡ ಮನುಷ್ಯನು ಬಹಿರ್ಮುಖವಾಗಿ ಯಾಕೆ ಪ್ರವರ್ತಿಸ್ತಾನೆ ಅನ್ನೋದಕ್ಕೆ ಉಪನಿಷತ್ ನಮಗೆ ಸುಲಭವಾದೊಂದು ಪ್ರಮಾಣ ಕೊಟ್ಬಿಡ್ತದೆ. ದೇವರೇ ಹಾಗೆ ಮಾಡಿದ್ದಾನೆ ಅಂತ ನಮ್ಗೆ ಇನ್ನು ಮುಂದೆ ಹೇಳೋದು ಬಹಳ ಸುಲಭ. ಏನು, ಯಾಕೆ ಬಹಿರ್ಮುಖ, ಚಂಚಲತ್ವ, ವಿಷಯ ಅಭಿಮುಖತೆ ಇದೆಯಪ್ಪ ಅಂದ್ರೆ ಸುಲಭ. ಕಠೋಪನಿಷತ್ತಲ್ಲಿ ಸ್ವಯಂಭೂ ವ್ಯತೃಣತ ಅಂತ ಹೇಳಿಬಿಡ್ಬೋದಲ್ಲ. ಪರಮಾತ್ಮನೇ ಮಾಡ್ಬಿಟ್ಟಿರೋದು, ನಮ್ ತಪ್ಪಿಲ್ಲ ಇಲ್ಲಿ ಅಂತ. ಈ ಪರಮಾತ್ಮನೇ ಇದನ್ನು ಮಾಡಿದ್ದಾನೆ ಎನ್ನುವ ಮಾತಿಗೆ ಇಷ್ಟೇ ಅರ್ಥ. ಸೃಷ್ಟಿಯ ಒಂದು ಸ್ವಾಭಾವಿಕವಾದಂತಹ ಪ್ರಾಕೃತಿಕವಾದ ವ್ಯವಸ್ಥೆ ಏನು? ಬಹಿರ್ಮುಖವಾಗಿರತಕ್ಕಂಥದ್ದು. ಆದ್ದರಿಂದ ಇಲ್ಲಿ ಪರಮಾತ್ಮನ ಮಾಡಿದ್ದಾನೆ ಎಂಬ ಶಬ್ದಕ್ಕೆ ಅರ್ಥ ಪ್ರಾಕೃತಿಕವಾಗಿ ಇದ್ದುಕೊಂಡಿದೆ ಅಂತಾನೆ ಮಾಡ್ಬೇಕು. ಹಾಗರ್ಥ ಮಾಡ್ಬೇಕು. ದೇವರೇ ನಮ್ಮನ್ನು ಸಂಸಾರಕ್ಕೆ ನೂಕಿದ್ದಾನೆ ಅಂತ ಅರ್ಥ ಮಾಡಿದ್ರೆ ಅಷ್ಟು ಸರಿ ಹೋಗಲ್ಲ. ಪ್ರಕೃತಿಯ ಸೃಷ್ಟಿಯ ವ್ಯವಸ್ಥೆಯಲ್ಲಿ ಸಹಜವಾಗಿ ಇದ್ದುಕೊಂಡಿರ್ತಕ್ಕಂಥದ್ದೇನಪ್ಪಾ ಅಂದ್ರೆ ಚಿತ್ತ ಬಹಿರ್ಮುಖವಾಗಿರ್ತಕ್ಕಂಥದ್ದು. ಅದು ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಮನುಷ್ಯಾದಿ ಪ್ರತಿಯೊಬ್ಬರಿಗೂ ಸ್ವಾಭಾವಿಕವಾಗಿ ಇದ್ದುಕೊಂಡಿರುವಂಥದ್ದು. ಆದ್ದರಿಂದ ನಾವು ಅದಕ್ಕೆ ಯಾರನ್ನು ಆಕ್ಷೇಪಿಸಬೇಕು? ಅದಕ್ಕೆ ನಮ್ಮ ಅಜ್ಞಾನವನ್ನೇ ಆಕ್ಷೇಪಿಸಬೇಕು. ಅಜ್ಞಾನ ನಿವೃತ್ತಿ ಆದ್ರೆ ಇದು ತೊಲಗುತ್ತೆ. ಅನಾದಿ ಕಾಲದಿಂದ ಪ್ರಾಕೃತಿಕವಾಗಿ ಅಜ್ಞಾನ ಹರಿದುಕೊಂಡು ಬಂದಿದೆ. ಅದರಿಂದ ಇಂದ್ರಿಯಾದಿಗಳು ಬಹಿರ್ಮುಖವಾಗಿ ಹೊರಟು ಹೋಗುವಂಥದ್ದು ಸ್ವಾಭಾವಿಕವಾಗಿ. ವಿವೇಕ ಚೂಡಾಮಣಿಯಲ್ಲಿ ಶಂಕರ ಭಗವತ್ಪಾದರು ಒಂದು ಶ್ಲೋಕ ಹೇಳ್ತಾರೆ. ಶಬ್ದಾದಿಭಿಃ ಪಂಚಭಿರೇವ ಪಂಚ ಪಂಚತ್ವಮಾಪು ಸ್ವಗುಣೇನ ಬದ್ಧಾಃ ಕುರಂಗ ಮಾತಂಗ ಪತಂಗ ಮೀನ ಭೃಂಗಾ ನರಃ ಪಂಚಭಿರಂಚಿತಃ ಕಿಂ. ತುಂಬಾ ಸುಂದರವಾದ ಶ್ಲೋಕ ಆಯ್ತು. ಅವ್ರು ಹೇಳ್ತಾರೆ, ಶಬ್ದಾದಿಭಿ ಪಂಚಭಿಹಿ ಏವ ಪಂಚತ್ವಮಾಪುಹು ಅಂತ. ಇಲ್ಲಿ ಪಂಚತ್ವ ಅನ್ನುವ ಶಬ್ದಕ್ಕೆ ಅರ್ಥ ಮೃತ್ಯು ಅಂತ ಅರ್ಥ. ಮೃತ್ಯು ಇನ್ನೊಂದು ಶಬ್ದ ಶಾಸ್ತ್ರದಲ್ಲಿ ಬೆಳೆಸಿರೋದು ಯಾವುದು? ಪಂಚತ್ವ ಅಂತ. ಅವನು ಸತ್ತು ಹೋದ ಅಂತ ಹೇಳಿದ್ರೆ ಪಂಚತ್ವ ಮಾಪುಹು. ಯಾಕಂದ್ರೆ ಪಂಚಭೂತಗಳು ಒಂದಾದ ಅಂತ ಅರ್ಥ. ಪಂಚತ್ವ ಮಾಪುಹು, ಆಪುಹು ಅಂದ್ರೆ ಪಡ್ಕೊಂಡ ಅಂತ. ಈ ಒಂದೊಂದು ಇಂದ್ರಿಯದ ಗುಣವನ್ನ ಹೊಂದಿರತಕ್ಕಂತಹ 5 ಪ್ರಾಣಿಗಳನ್ನು ಹೆಸರಿಸ್ತಾರೆ. ಕುರಂಗ, ಮಾತಂಗ, ಪತಂಗ, ಮೀನ, ಭೃಂಗ ಅಂತ. ಈ 5 ಪ್ರಾಣಿಗಳ ಹೆಸರನ್ನ ಎಷ್ಟು ಆರ್ಡರ್ಲಿ ಆಗಿ ಹೇಳಿದ್ದಾರೆ ಅಂದ್ರೆ ಶಬ್ದಾದಿಭಿ ಪಂಚಭಿಹಿ ಅಂತ ಹೇಳ್ತಾರೆ. 5 ವಿಷಯ ಗುಣಗಳನ್ನ ಅಪೇಕ್ಷಿಸುವವರಾಗಿ ಈ 5 ಪ್ರಾಣಿಗಳಿವೆ ಅಂತ. 5 ವಿಷಯಗಳು ಯಾವುದು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಪ್ರಾಣಿಗಳು ಯಾವುದು? ಕುರಂಗ, ಮಾತಂಗ, ಪತಂಗ, ಮೀನ, ಭೃಂಗ. ಶಬ್ದಕ್ಕೆ ಕುರಂಗ ಅಂದ್ರೆ ಜಿಂಕೆ. ಸ್ಪರ್ಶಕ್ಕೆ ಆನೆ, ಪತಂಗ ಅದು ಮತಂಗ. ಕುರಂಗ, ಮಾತಂಗ ಅಂದ್ರೆ ಆನೆ. ಶಬ್ದ ಸ್ಪರ್ಶ. ರೂಪಕ್ಕೆ ಅವರು ಪತಂಗ ಅಂದ್ರೆ ಆ ಬೆಂಕಿಯ ಹುಳ. ಮೀನ ಅನ್ನೋ ರಸಕ್ಕೆ. ಭೃಂಗ ಅನ್ನುವಂಥದ್ದು ಗಂಧಕ್ಕೆ. ಶಬ್ದ ಸ್ಪರ್ಶ ರೂಪ ರಸ ಗಂಧವನ್ನ ಅದೇ ಆರ್ಡರ್ ಅಲ್ಲಿ ಪ್ರಾಣಿಗಳನ್ನ ಉದಾಹರಿಸ್ತಾರೆ ಅವರು. ಅಂದ್ರೆ ಈ ಪ್ರಾಣಿಗಳಲ್ಲಿ ಒಂದೊಂದು ಇಂದ್ರಿಯದ ಗುಣದ ದೌರ್ಬಲ್ಯ ಇದೆ. ಉದಾಹರಣೆಗೆ ಜಿಂಕೆಗೆ ಶಬ್ದದ ದೌರ್ಬಲ್ಯ ಅಂತೆ. ಅಂದ್ರೆ ಅತ್ಯಂತ ಮಧುರವಾದ ಧ್ವನಿ ಕೇಳಿದ್ರೆ ಅದು ಮೈ ಮರೆಯತ್ತಂತೆ.
ಅದಕ್ಕೆ ಈ ಬೇಡರಾದವರು ಏನ್ ಮಾಡ್ತಾರೆ, ಜಿಂಕೆಯನ್ನು ಹಿಡಿಯುವವರು ಒಂದು ಕಳೆ ಜಾಗದಲ್ಲಿ ಬಲೆಯನ್ನು ಭದ್ರವಾಗಿ ಕಟ್ಟಿ ಆ ಬಲೆಯ ಈ ಭಾಗದಲ್ಲಿ ಮಧುರವಾದ ಕೊಳಲಿನ ಧ್ವನಿಯನ್ನು ನುಡಿಸ್ತಾರಂತೆ. ಆ ಕೊಳಲಿನ ಧ್ವನಿಯನ್ನು ಕೇಳ್ತಾ ಕೇಳ್ತಾ ಮೈ ಮರೆತ ಜಿಂಕೆ ಬಂದು ಬಲೆಗೆ ಬೀಳ್ತದೆ, ಅದನ್ನ ಎತ್ತಾಕೊಂಡು ಹೋಗ್ತಾರೆ. ಇನ್ನು ಆನೆಯ ದೌರ್ಬಲ್ಯ ಏನಪ್ಪಾ ಅಂದ್ರೆ ಸ್ಪರ್ಶ ಸುಖ. ಅದಕ್ಕೆ ಆನನ್ನು ಹಿಡಿಯೋರು ಏನ್ ಮಾಡ್ತಾರೆ, ಒಂದು ಕಡೆಯಲ್ಲಿ ಹೆಣ್ಣಾನೆಯನ್ನ ಕಟ್ತಾರೆ, ನಿಲ್ಲಿಸ್ತಾರೆ, ಮತ್ತು ಗಂಡಾನೆ ಇರುವ ಜಾಗಕ್ಕೂ ಹೆಣ್ಣಾನೆ ಇರುವ ಜಾಗಕ್ಕೂ ಮಧ್ಯದಲ್ಲಿ ದೊಡ್ಡ ಖೆಡ್ಡ, ದೊಡ್ಡದಾದ ಒಂದು ಹೊಂಡ ತೋಡ್ತಾರೆ, ಮೇಲ್ಗಡೆ ಸ್ವಲ್ಪ ಹಸಿರು ಮುಚ್ಚುತ್ತಾರೆ. ಅದೇನ್ ಮಾಡತ್ತೆ, ಹೆಣ್ಣಾನೆ ನೋಡಿದ ತಕ್ಷಣ ಗಂಡಾನೆ ಸ್ಪರ್ಶಕ್ಕೋಸ್ಕರ ಓಡೋಡಿ ಬರುತ್ತಂತೆ. ಅದಕ್ಕೆ ಓಡೋಡಿ ಬರುವಾಗ ಮೈ ಮರೆಯುತ್ತೆ ಕೂಡ. ದಾರಿಯಲ್ಲಿ ಏನಿದೆ, ಹೊಂಡ ಇದೆಯೋ ಇದ್ದಿದೆ ಏನು ಕಾಣಲ್ಲ, ಗೊತ್ತಿಲ್ದೇನೆ ಹೋಗಿ ಆ ಹೊಂಡಕ್ಕೆ ಬೀಳುತ್ತೆ. ಸ್ವಲ್ಪ ದಿನ ಉಪವಾಸ ಆಗ್ತಾನೆ, ಆಮೇಲೆ ಎತ್ಕೊಂಡು ಹೋಗ್ತಾನೆ, ತನಗೆ ಬೇಕಾದಾಗ ಬಳಸ್ಕೋತಾನೆ. ಇದು ಎರಡನೇ ದೌರ್ಬಲ್ಯ, ಸ್ಪರ್ಶ ಸುಖ. ಇನ್ನು ರೂಪ ಸುಖ, ಬೆಂಕಿ ಹುಳು ಅಂತ ಹೇಳ್ತಾರೆ. ಅದು ಪತಂಗ ಅಂತ ಸಂಸ್ಕೃತದಲ್ಲಿ. ಈ ಬೆಂಕಿಯ ಬಣ್ಣವನ್ನು ನೋಡಿದ ತಕ್ಷಣ ಅದಕ್ಕೇನೋ ಒಂದು ಸಂತೋಷ ಆಗ್ಬಿಡೋದು, ಹೋಗಿ ಅದಕ್ಕೆ ಸ್ಪರ್ಶ, ಹೋಗಿ ಬೀಳೋದು. ಅದಕ್ಕೆ ರೆಕ್ಕೆ ಸುಟ್ಟೋಗ್ತದೆ, ತಾನೇ ಸ್ವತಃ ಸುಟ್ಟೋಗ್ತದೆ, ಆದ್ರೂ ಏನೋ ಸುಖ. ಆ ಬಣ್ಣ ನೋಡಿದ ತಕ್ಷಣ ಮನಸ್ಸು ಅದ್ರ ಕಡೆಗೆ ಆಕರ್ಷಣೆ ಆಗ್ಬಿಡುತ್ತೆ ಆ ಹುಳಕ್ಕೆ. ನಾವು ನೋಡ್ತೇವಲ್ಲ, ಮಳೆಗಾಲದಲ್ಲಿ ಆರಂಭದಲ್ಲಿ ಸಂದರ್ಭದಲ್ಲಿ ಹೊರಗಡೆಗೆ ನಾವು ಬೆಳಕನ್ನು ಹಚ್ಚಿಟ್ರೆ, ದೀಪದ ಬೆಳಕೋ, ಹಣತೆ ಬೆಳಕೋ ಅಥವಾ ವಿದ್ಯುತ್ ದೀಪದ ಬೆಳಕೋ, ಅದಕ್ಕೆ ಕೆಲವು ಹುಳುಗಳು ಬಂದು ಬೀಳುತ್ತೆ, ಕೆಳಗಡೆ ಸತ್ತು ಹೋಗೋದನ್ನು ಕಾಣುತ್ತೇವೆ ನಾವು. ಯಾಕಂದ್ರೆ ಆ ರೂಪವನ್ನು ನೋಡಿದ ತಕ್ಷಣ ಅದಕ್ಕೆ ಆಕರ್ಷಣೆ ಆಗ್ತದೆ. ಇನ್ನೊಂದು ರಸದ ದೌರ್ಬಲ್ಯ ಅಂತ ಮತ್ತೊಂದಿದೆ, ಅಂದ್ರೆ ರುಚಿಯ ದೌರ್ಬಲ್ಯ. ಅದನ್ನ ಮೀನಕ್ಕೆ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಮೀನವನ್ನು ಹಿಡಿಯೋದೇ ಆ ರಸದ ದೌರ್ಬಲ್ಯವನ್ನು ತೋರಿಸಿ. ಇನ್ನು ಕೊನೆಯದಾಗಿ ಗಂಧದ ದೌರ್ಬಲ್ಯವನ್ನು ಹೊಂದಿರುವ ಪ್ರಾಣಿ ಯಾವುದಪ್ಪ ಅಂತ ಹೇಳಿದ್ರೆ ದುಂಬಿ, ಭೃಂಗ ಎಂಬುದಾಗಿ ಹೇಳ್ತಾರೆ. ಅದೇನ್ ಮಾಡತ್ತಂತೆ, ಆ ಕಮಲದ ಹೂ ಅರಳಿದಾಗ ಮಕರಂದವನ್ನು ಹೀರಬೇಕು, ಸುವಾಸನೆಯನ್ನು ಪಡ್ಕೊಳ್ಬೇಕು ಅಂತ ಹೋಗ್ತದೆ. ಅಂದ್ರೆ ಆ ಕಮಲದೆಡೆಗೆ ಅದರ ಆಕರ್ಷಣೆ ಆಗುವುದು ಗಂಧದಿಂದ. ದುಂಬಿ ಎನ್ನುವುದು ಕಮಲದೆಡೆಗೆ ಹೋಗ್ತದೆ, ಅಲ್ಲಿಯೇ ಕೂತ್ಕೊಂಡು ಮಕರಂದವನ್ನು ಹೀರ್ತಾ ಆನಂದಿಸ್ತಾ ಇರ್ತದೆ. ಆ ಸಂದರ್ಭದಲ್ಲಿ ಕತ್ತಲೆ ಆಗುವುದು ಕೂಡ ಗೊತ್ತಾಗಲ್ಲ. ಕತ್ತಲೆ ಆಗ್ತಾ ಆಗ್ತಾ ಕಮಲದಳ ಮುಚ್ಚಿಕೊಂಡು ಬಿಡತ್ತೆ. ಆವಾಗ ಯಾವುದೋ ಒಂದು ಪ್ರಾಣಿಯೋ ಆನೆಯೋ ಬಂದು ಅದನ್ನು ತುಳಿದು ಹಾಕುತ್ತೆ ಅಂತ ಒಬ್ಬ ಸುಭಾಷಿತಕಾರ ಬಹಳ ಚೆನ್ನಾಗಿ ಹೇಳ್ತಾನೆ. ರಾತ್ರಿರ್ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತಂ ಭಾಸ್ವಾನುದೇಶ್ಯತಿ ಹಸಿಷ್ಯತಿ ಪಂಕಜಶ್ರೀ ಇತ್ತಂ ವಿಚಿಂತಯತಿ ಕೋಶಗತೆ ದ್ವಿರೇಫೆ ಹಾ ಹಂತ ಹಂತ ನಲಿನೀಂ ಗಜ ಉಜ್ಜಹಾರ. ಆ ಕಮಲದ ಹೂವಿನ ಒಳಗಡೆ ಸಿಕ್ಕಿಕೊಂಡಂತ ದುಂಬಿ ಯೋಚನೆ ಮಾಡತ್ತಂತೆ, ರಾತ್ರಿರ್ಗಮಿಷ್ಯತಿ, ರಾತ್ರಿ ಕಳೆದು ಹೋಗುತ್ತೆ ಹೇಗೋ, ಭವಿಷ್ಯತಿ ಸುಪ್ರಭಾತಂ, ಬೆಳಿಗ್ಗೆ ಆಗತ್ತೆ, ಭಾಸ್ವಾನುದೇಶ್ಯತಿ, ಭಾಸ್ವಾನುದೇಶ್ಯತಿ, ಭಾಸ್ವಾನು ಅಂದ್ರೆ ಸೂರ್ಯ, ಅವನು ಉದಯಿಷ್ಯತಿ ಅಂದ್ರೆ ಅವನು ಹುಟ್ಟುತ್ತಾನೆ. ಸೂರ್ಯ ಹುಟ್ಟಿದ ತಕ್ಷಣ ಕಮಲ ಅರಳತ್ತೆ. ಹಸಿಷ್ಯತಿ ಪಂಕಜಶ್ರೀ, ಕಮಲ ಅರಳತ್ತೆ ಅಂದ್ರೆ ಕಮಲ ನಗಾಡತ್ತೆ ಅಂತ, ಸೂರ್ಯನ ನೋಡಿ ಕಮಲ ನಗಾಡತ್ತೆ. ಆವಾಗ ಇದು ತೆರೆಯತ್ತಲ್ಲ, ತಾನು ಅಲ್ಲಿಂದ ಹೊರಗಡೆಗೆ ನಾನು ಹಾರು ಹೋಗ್ತೇನೆ ಅಂತ ಕಮಲದ ಹೂವಿನೊಳಗೆ ಮಲ್ಕೊಂಡು ಕನಸು ಕಾಣ್ತಾ ಇರ್ತದೆ ಭೃಂಗ. ಅಷ್ಟೊತ್ತಿಗೆ ಒಂದು ಆನೆ ಬರ್ತದೆ. ಇತ್ತಂ ವಿಚಿಂತಯತಿ ಕೋಶಗತೆ ದ್ವಿರೇಫೆ, ದುಂಬಿಗೆ ಇನ್ನೊಂದು ಹೆಸರು ದ್ವಿರೇಫ ಅಂತ. ಎರಡು ರೇಫಗಳಿದೆಯಂತೆ ಅದರ ಮುಖದ ಮೇಲೆ. ಸಂಸ್ಕೃತದಲ್ಲಿ ನಾವು ರೇಫವನ್ನು ಬರೆಯುವಾಗ ಯಾವ ರೀತಿ ಎರಡು ಬರಿತೇವೆ ಅದೇ ರೀತಿಯಾಗಿ ಇರುತ್ತೆ ಅದರಲ್ಲಿ. ಆ ದುಂಬಿ ಈ ರೀತಿ ಆಲೋಚನೆ ಮಾಡ್ತಾ ಇರುವಾಗ ಆ ಹಂತ ಹಂತ ನಲಿನೀಂ ಗಜ ಉಜ್ಜಹಾರ, ಒಂದು ಆನೆ ಬಂದ್ಬಿಟ್ಟು ಆ ಕಮಲವನ್ನ ಕಿತ್ತು ತನ್ನ ಕಾಲಡಿಯಲ್ಲಿ ಹಾಕಿ ಹೊಸಕಿ ಬಿಡ್ತಂತೆ. ಅದರ ಮರಣ ಆಯ್ತು ಅಂತ ಹೇಳುತ್ತೆ.
ಒಟ್ಟಿನಲ್ಲಿ ಈ ಪಂಚ ಇಂದ್ರಿಯಗಳ ದೌರ್ಬಲ್ಯದಿಂದ, ಅಂದ್ರೆ ಒಂದೊಂದೇ ಇಂದ್ರಿಯಗಳ ದೌರ್ಬಲ್ಯದಿಂದಲೇ ಒಂದೊಂದು ಪ್ರಾಣಿಯು ನಾಶ ಆಯಿತು. ಶಂಕರ ಭಗವತ್ಪಾದರು ಮುಂದುವರಿಸಿ ಹೇಳ್ತಾರೆ, ಭೃಂಗಾ ನರಹ ಪಂಚಭಿರಂಚಿತ ಕಿಂ ಅಂತ. ಈ 5 ಪ್ರಾಣಿಗಳು ಒಂದೊಂದು ಇಂದ್ರಿಯ ದೌರ್ಬಲ್ಯದಿಂದ ನಾಶವನ್ನು ಹೊಂದುತ್ತವೆ. ನರಹ ಪಂಚಭಿ ಅಂಚಿತ ಅಂತ. ಈ ಮನುಷ್ಯನಿಗೆ 5 ಇಂದ್ರಿಯಗಳ ದೌರ್ಬಲ್ಯ ಇದೆ. ಆದ್ದರಿಂದ ಕಿಂ, ಇವನ್ ಕತೆ ಏನು ಅಂತ ಕೇಳ್ತಾರೆ. ಅಂದ್ರೆ ಇಂದ್ರಿಯಗಳ ಬಹಿರ್ಮುಖತ್ವ ಅನ್ನುವಂಥದ್ದು ಒಂದು ರೀತಿಯ ಮೃತ್ಯು, ಆತ್ಮ ಹನನಃ ಎಂಬುದಾಗಿ ಕರೆಯುತ್ತೆ ಉಪನಿಷತ್ ದೃಷ್ಟಿಯಿಂದ. ಲೌಕಿಕರಿಗೆ ಅದು ಯಾವ ರೀತಿಯ ನಷ್ಟವೂ ಇಲ್ಲ, ಅದು ಮಾಡಿದ್ದು ಒಳ್ಳೆಯದೇ ಅಂತ ಪ್ರಾಕೃತಿಕವಾಗಿರುವವರಿಗೆ. ಅದಕ್ಕೆ DVG ಅವರು ತಮ್ಮ ಕಗ್ಗದಲ್ಲಿ ಹೇಳ್ತಾರೆ, ಹೊಟ್ಟೆಯಲ್ಲಿ ಹಸಿವು ಮನದಲ್ಲಿ ಮಮತೆ ಸೃಷ್ಟಿ ಯಂತ್ರದ ಗುಟ್ಟು ಕೀಲುಗಳಿವು ಅಂತ. ಸೃಷ್ಟಿ ಯಂತ್ರ ಸರಿಯಾಗಿ ನಡಿಬೇಕು ಅಂತ ಭಗವಂತನ ವ್ಯವಸ್ಥೆ, ಅದರಲ್ಲೇ ಇರ್ಲಿಕ್ಕೆ ಬಯಸುವವರಿಗೆ ಅದು ಸರಿಯಾಗಿದೆ. ಆದ್ರೆ ಯಾರು ಆತ್ಯಂತಿಕವಾದಂತಹ ಬಿಡುಗಡೆಯನ್ನು ಬಯಸ್ತಾರೋ, ಮೋಕ್ಷವನ್ನು ಬಯಸ್ತಾರೋ, ಅಮೃತತ್ವವನ್ನು ಬಯಸ್ತಾರೋ, ಅವರಿಗೆ ಅದೊಂದು ರೀತಿ ಹಿಂಸೆ, ಬಹಿರ್ಮುಖತ್ವ. ಈಶಾವಾಸ್ಯೋಪನಿಷತ್ತಿನ ಪ್ರಕಾರ ಅಸುರ್ಯಾನಾಮತೆ ಲೋಕ ಅಂಧೇನ ತಮಸಾವೃತಾ ಏಕೇಜ್ ಆತ್ಮಹನೋ ಜನಾಃ. ಆತ್ಮಹನನರು ಅಂತ ಒಂದು ಶಬ್ದ ಬಳಸಿದೆ. ಯಾರು ಪ್ರಾಪಂಚಿಕ ವಿಷಯ ಸುಖದಲ್ಲಿ ರಮಿಸ್ತಾರೋ ಅವರು ಆತ್ಮಹನರು. ಅವರು ಅಸೂರ್ಯ, ಬೆಳಕಿಲ್ಲದಂತಹ ಘೋರ ನರಕದಲ್ಲಿ ದುಃಖಿಸ್ತಾರೆ ಅಂತ. ಯಾಕೆ ಇಷ್ಟೆಲ್ಲ ಕಠಿಣವಾದ ಶಬ್ದ ಅಂದ್ರೆ, ಸಹಜವಾದ, ಸ್ವತಂತ್ರವಾದ, ಆಂತರಿಕವಾದ, ಸ್ವರೂಪಗತವಾದ ಆ ವಿಶೇಷವಾದ ಆತ್ಮ ಸುಖ ಅಂತ ಏನಿದೆ, ಅದನ್ನು ಪಡೆಯುವುದು ಬಿಟ್ಟು ಬಹು ಆಯಾಸವಾದ, ಪರತಂತ್ರವಾದ, ಬಾಹ್ಯವಾದ, ಕ್ಷಣಿಕವಾದ, ಅಲ್ಪತೃಪ್ತಿಯನ್ನು ಕೊಡತಕ್ಕಂತಹ ಈ ದೋಷಗಳನ್ನು ಒಳಗೊಂಡಂತಹ ವಿಷಯ ಸುಖವನ್ನ ಮನುಷ್ಯ ರಮಿಸ್ತಾ ಇರೋದ್ರಿಂದ ಉಪನಿಷತ್ತು ಅವನನ್ನು ಅಂತರ್ಮುಖವಾಗಿ ಮಾಡಬೇಕು ಅನ್ನುವ ದೃಷ್ಟಿಕೋನದಿಂದ ಆ ರೀತಿಯಾಗಿ ಮಾತಾಡ್ತಾ ಇದೆ ಅಂತ ನಮಗೆ ಗೊತ್ತಾಗ್ತದೆ. ಆದ್ರಿಂದ ಇಲ್ಲಿ ಬಹಳ ಮುಖ್ಯವಾಗಿ 4 ಸಂಗತಿಗಳನ್ನು ಉಪನಿಷತ್ತು ಹೇಳ್ತಾ ಇದೆ. ಒಂದು, ಇಂದ್ರಿಯಗಳು ಸ್ವಾಭಾವಿಕವಾಗಿ ಬಹಿರ್ಮುಖವಾಗಿವೆ. ಪರಾಂಚಿಕಾನಿ ವಿತೃಣತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ. ಆದ್ದರಿಂದ ಎಲ್ಲರೂ ಬಹಿರ್ಮುಖರಾಗಿದ್ದಾರೆ ಅಂತ. ಇಲ್ಲಿ ಇಂದ್ರಿಯದೊಟ್ಟಿಗೆ ಮನಸ್ಸು ಬುದ್ಧಿಯನ್ನು ಸೇರಿಸ್ಕೋಬೇಕು. ದಾಸರು ನಾವೆಲ್ಲ ಶುನಕನಂದದಿ ಜಗದ ವಾಸನೆಗಳೆಳತಕ್ಕೆ ದಿಕ್ಕು ದಿಕ್ಕಿನಲಿ, ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗಿಹವು ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ. DVG ಎಷ್ಟು ಚೆನ್ನಾಗಿ ಹೇಳ್ತಾನೆ. ದಾಸರೋ ನಾವೆಲ್ಲ ಶುನಕನಂದದಿ. ಶುನಕ ಅಂದ್ರೆ ಆನೆ, ನಾಯಿ ಹಾಗೆ ನಾವು ದಾಸರು ಅಂತ. ಯಾವುದಕ್ಕೂ ದಾಸರು? ಜಗತ್ತಿನ ವಿಷಯ ವಸ್ತುಗಳೇ. ಶುನಕನಂದದಿ ಜಗದ ವಾಸನೆಗಳೆಳೆತಕ್ಕೆ ದಿಕ್ಕು ದಿಕ್ಕಿನಲ್ಲಿ. ಜಗತ್ತಿನ ವಾಸನೆಗಳು ಅಂತ ಇರ್ತದೆ. ಇಲ್ಲಿ ವಾಸನೆ ಅಂದ್ರೆ ಸ್ಮೆಲ್ ಅಂತಾನೆ ಅರ್ಥ. ಈಗ ನಾಯಿಗೆ ಪ್ರಪಂಚದ ಬೇರೆ ಬೇರೆ ವಾಸನೆಗಳು ಬಂದಾಗ ಅಲ್ಲಿ ಓಡೋದು ಇಲ್ಲಿ ಓಡೋದು ಮಾಡುತ್ತೋ. ಪುರಂದರದಾಸರ ಹಾಡಿದೆಯಲ್ಲ, ಅದೊಂದು ನಾಯಿಯನ್ನ ಹೋಲಿಸಿಬಿಟ್ಟು ಮನುಷ್ಯನಿಗೆ ಹೇಳ್ತಾರೆ, ಅದೊಂದಿದೆ. ಆ ರೀತಿ ಪ್ರಪಂಚದ ವಾಸನೆಗಳಿಗೆ ಸಿಕ್ಕಿ ಮನುಷ್ಯ ದಿಕ್ಕು ದಿಕ್ಕಿನಲ್ಲಿ ಓಡ್ತಾನೆ. ಪಾಶಗಳು ಹೊರಗೆ, ಕೊಂಡಿಗಳು ನಮ್ಮೊಳಗೆ ಇರುವಂತ. ಪಾಶ ಅಂದ್ರೆ ಹಗ್ಗ. ಬೇರೆ ಬೇರೆ ಹಗ್ಗಗಳ ಹೊರಗಡೆಗೆ ಉರುಳನ್ನ ರೀತಿಯಲ್ಲಿ ಇರುತ್ತೆ. ಆದ್ರೆ ಉರುಳಿಗೆ ಸಿಕ್ಕಾಕೊಂಡು ಬೀಳೋರು ಯಾರು? ನಾವೇ. ನಮ್ಮೊಳಗಡೆ ಕೊಂಡಿ ಇಟ್ಕೊಂಡ್ ಬಿಟ್ಟಿದ್ದೇವೆ. ಯಾವ್ದು ಕೊಂಡಿ ಅಂದ್ರೆ ವಾಸನೆಯನ್ನು ಕೊಂಡಿ. ಎಲ್ಲಿ ತನಕ ವಾಸನೆ ಕೊಂಡಿ ಇರುತ್ತೋ ಹೋಗಿ ನಾವು ಹಗ್ಗಕ್ಕೆ ಸಿಕ್ಕಾಕೊಂಡು ಪ್ರಪಂಚದ ಸುತ್ತೆಲ್ಲ ತಿರುಗ್ತಾ ಇರ್ತೇವೆ ಅಂತ ಹೇಳ್ತಾರೆ. ಆದ್ರಿಂದ ಸ್ವಾಭಾವಿಕಿ ಪ್ರವೃತ್ತಿ ಇದು. ಅಂದ್ರೆ ನಾವು ಗಂಭೀರವಾಗಿ ಪರಿಗಣಿಸಬೇಕಾಗಿರುವ ಅಂಶ ಅಂತಿಲ್ಲ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ
ಆಗಂತುಕವಾದಕ್ಕೆ ಯಾವುದೇ ಒಂದು ಸ್ವಭಾವ ಇದ್ದಾಗ ನಾವು ಅದು ಕಾಲಕ್ರಮದಲ್ಲಿ ಬಿಟ್ಟು ಹೋಗಬಹುದು ಅಥವಾ ಇನ್ನೇನೋ ಆಗಬಹುದು ಅಂತ ಹೇಳಿ ಯೋಚನೆ ಮಾಡಬಹುದಿತ್ತು. ಇದು ಹಾಗಿಲ್ಲ. ಇದು ಮರಣ ಪರ್ಯಂತವಾಗಿ ಇರುವಂಥದ್ದು, ಮುಂದಿನ ಜನ್ಮದಲ್ಲೂ ಕಾಣಿಸಿಕೊಳ್ಳುವಂಥದ್ದು ಒಂದು ಸಂಗತಿ. ಇನ್ನೊಂದು ಮಂತ್ರ ಹೇಳ್ತಾ ಇದೆ, ಅದ್ರ ಜೊತೆಗೆ ಸೆಣಸಾಟ ಅನ್ನೋದು ಪ್ರವಾಹದ ವಿರುದ್ಧ ಈಜಿದ ಹಾಗೆ ಅಂತ. ಅಧ್ಯಾತ್ಮ ಸಾಧನೆ ಕಠಿಣ ಕಠಿಣ ಅಂತ ನಾವು ಹೇಳ್ತೇವಲ್ಲ, ಕಠಿಣ ಯಾಕೆ ಅಂತ ಹೇಳಿದ್ರೆ ನಾವು ಪ್ರಕೃತಿಗೆ ವಿರುದ್ಧವಾಗಿ ಹೋರಾಡಬೇಕಾಗತ್ತೆ. ಇಲ್ಲಿ ಅಷ್ಟು ಸುಲಭವಾಗಿ ನಾವು ಭೋಗವನ್ನು ಅನುಭವಿಸಿಕೊಂಡು ಯೋಗವನ್ನು ಸಾಧಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಭೋಗ ಪ್ರವೃತ್ತಿಯಿಂದ ನಿವೃತ್ತರಾಗದ ಹೊರತು, ಪ್ರತ್ಯಕ್ ಪ್ರವಣತೆ ಉಂಟಾಗದ ಹೊರತು, ಅಂತರ್ಮುಖ ಸಮಾರಾಧನೆ ಆಗದ ಹೊರತು ಆತ್ಮನು ಲಭ್ಯನಾಗುವುದಿಲ್ಲ ಎನ್ನುವುದೇ ಉಪನಿಷತ್ತಿನ ಸಂದೇಶ. ಅದಕ್ಕೆ ಡಿವಿಜಿಯ ಒಂದು ಕಗ್ಗ ಬಹಳ ಚೆನ್ನಾಗಿದೆ. ಸತ್ತವನ್ನಾಶೆಗಳು ಗೆದ್ದೆನಿಂದ್ರಿಯ ಗಣವ, ಚಿತ್ತವಿನ್ನಲುಗದೆಂಬ ಜಂಬಬೇಡ. ಸತ್ತವೆನ್ನಾಶೆಗಳು ಗೆದ್ದೆನಿಂದ್ರಿಯ ಗಣವ, ಚಿತ್ತವಿನ್ನಲುಗದೆಂಬ ಜಂಬಬೇಡ. ಎತ್ತಡಿಂದಳೋ ಗಾಳಿ ಮೋಹ ಬೀಜವ ತಂದು ಬಿತ್ತಲಾರದೆ ಮನದಿ ಮಂಕುತಿಮ್ಮ. ಎಷ್ಟೋ ಸಲ ಸ್ವಲ್ಪ ಸಾಧನೆ ಮಾಡಿದ ತಕ್ಷಣ ನಮ್ಗೆ ಅನಿಸ್ಬಿಡುತ್ತೆ, ಸತ್ಯವೆನ್ನಾಶೆಗಳು, ನನ್ನ ಆಶೆಗಳೆಲ್ಲ ಸತ್ತೋದು. ಗೆದ್ದೆನಿಂದ್ರಿಯ ಗಣವ, ಇಂದ್ರಿಯ ಗಣವನ್ನು ಗೆದ್ದು ಬಿಟ್ಟೆ ನಾನು. ಚಿತ್ತವಿನ್ನ ಅಲುಗದೆಂಬ ಜಂಬ ಬೇಡ, ನನ್ನ ಮನಸ್ಸಿನ್ನು ಅಲುಗಾಡಲ್ಲಪ್ಪ, ಆತ್ಮದಲ್ಲಿ ನೆಲೆ ನಿಂತಿದೆ ಎಂದು ಜಂಬ ಮಾಡಬೇಡ. ಎತ್ತಣಿಂದಲೋ ಗಾಳಿ ಮೋಹ ಬೀಜವ ತಂದು ಬಿತ್ತಲಾರದೆ ಮನದಿ. ಬಹಳ ಜಾಗರೂಕನಾಗಿ ಇರ್ಬೇಕಾಗತ್ತೆ ಕೊನೆಯ ಉಸಿರು ಇರುವ ತನಕವೂ ಕೂಡ. ಯಾಕಂದ್ರೆ ಈ ಮೋಹದ ಬೀಜ ಅನ್ನೋದು ಎಲ್ಲಿಂದ ಪ್ರವೇಶ ಆಗ್ತದೆ ಗೊತ್ತಿಲ್ಲ. ಭರತನಿಗೆ, ಋಷಿಗೆ ಜಿಂಕೆಯ ಮೇಲೆ ಮೋಹ ಬಂದು ಸಾಯುವ ಕೊನೆಯ ಕ್ಷಣದಲ್ಲಿ ಜಿಂಕೆಯ ಧ್ಯಾನವನ್ನೇ ಮಾಡ್ತಾ ದೇಹ ಬಿಟ್ಟ ಅಂತ ಭಾಗವತ ಹೇಳುತ್ತೆ. ಆದ್ರಿಂದ ಚಿತ್ತದ ಈ ಪ್ರವೃತ್ತಿಯ ವಿಷಯದಲ್ಲಿ ಬಹಳ ಎಚ್ಚರ ಇರಬೇಕು ಅಂತ. ವಿಷಯ ಸನ್ನಿಧಿಗಿಂತ ಮಸಣ ಸನ್ನಿಧಿ ಲೇಸು, ಡಿ.ವಿ.ಜಿ ಅವರದ್ದು ಇನ್ನೊಂದು ಕಗ್ಗ. ಇದು ಎರಡನೇ ಸಂಗತಿ ಉಪನಿಷತ್ತು ಹೇಳ್ತಾ ಇದೆ, ನಾವು ಗಂಭೀರವಾಗಿ ಪರಿಗಣಿಸಬೇಕು ಅಧ್ಯಾತ್ಮ ಸಾಧನೆಯನ್ನ ಅಂತ. ಇನ್ನು ಮೂರನೇ ಸಂಗತಿ ಏನಪ್ಪಾ ಅಲ್ಲಿ ನಾವು ಗಮನಿಸಬೇಕಾದದ್ದು, ಸ್ವಾಭಾವಿಕ ಪ್ರವೃತ್ತಿ ಆಗಿರೋದ್ರಿಂದ ಕಾಲ ಕಳೆದಂತೆ ಅದು ಕಡಿಮೆ ಆಗೋದಿಲ್ಲ. ಆಗ್ತಾ ಇದ್ದ ಹಾಗೆ ಈ ಚಂಚಲತೆ ಆಗ್ಲಿ ಬಹಿರ್ಮುಖತೆ ಆಗ್ಲಿ ಕಡಿಮೆ ಆಗ್ತಾ ಅವನು ದಮವನ್ನ ಗಳಿಸ್ಕೊಳ್ತಾನೆ, ಪ್ರತ್ಯಾಹಾರವನ್ನ ಅವನು ಪಡ್ಕೊಳ್ತಾನೆ, ಅಂತರ್ಮುಖತೆಯನ್ನು ಪಡ್ಕೊಳ್ತಾನೆ ಅಂತ ಹೇಳೋ ಹಾಗಿಲ್ಲ. ವಯಸ್ಸಾದ್ರೂ ಕೂಡ ಆ ಬಹಿರ್ಮುಖತೆ ಹಾಗೇ ಇರುತ್ತೆ. ಅವನಿಗೆ ಬೇಸರ ಆಗ್ಬಹುದು, ಅಯ್ಯೋ ಕಣ್ಣು ಸರಿ ಕಾಣ್ತಾ ಇಲ್ವಲ್ಲ, ಕಿವಿ ಸರಿ ಕೇಳ್ತಾ ಇಲ್ವಲ್ಲ, ಅದಕ್ಕೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಬಯಕೆ ಆಗ್ತದೆ. ಅದರಿಂದ ಕಣ್ಣಿಗೆ ಕನ್ನಡಕ, ಕಿವಿಗೆ ಹಿಯರಿಂಗ್ ಏಡು, ಹಲ್ಲಿಲ್ಲದ ಹಲ್ಲಿಗೆ ಒಂದು ವ್ಯವಸ್ಥೆ, ಹೀಗೆ ವಯಸ್ಸಾದ್ಮೇಲೆ ಆಗಲ್ಲ. ಅಂಗಂ ಗಲಿತಂ ಫಲಿತಂ ಮುಂಡಂ ದಶನವಿನಿ ವಿಹೀನ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹೀತ್ವಾ ದಂಡಂ ತದಪಿನ ಮುಂಚತಿ ಆಶಾ ಪಿಂಡಂ. ಶಂಕರರು ಹೇಳ್ತಾರಲ್ಲ, ವಯಸ್ಸಾದ್ಮೇಲೆ ಹೋಗೋದಲ್ಲ ಸಹಜವಾಗಿ. ಇನ್ನೊಂದು, ಅದಕ್ಕೆ ಸಾಕಷ್ಟು ಕೊಟ್ಟು ಬಿಡೋಣ ಇಂದ್ರಿಯಕ್ಕೆ, ಅದು ಭೋಗ ಏನ್ ಬಯಸುತ್ತೋ ಎಲ್ಲ ಭೋಗವನ್ನ ಅದನ್ನು ಪೂರ್ತಿ ಮಾಡ್ಬಿಡೋಣ ಅಂತ ಹೇಳಿದ್ರೆ ಅದರಿಂದಲೂ ಕೂಡ ಅದು ತೃಪ್ತಿ ಆಗಲ್ಲ. ಯಾಕಂದ್ರೆ ವಾಸನೆಗಳು ಇನ್ನೂ ಜಾಸ್ತಿ ಆಗತ್ವೇ ಹೊರತು ವಾಸನೆ ಕ್ಷೀಣ ಆಗಲ್ಲ. ಆದ್ದರಿಂದ ಎಲ್ಲ ಬಯಕೆಗಳನ್ನು ಪೂರ್ತಿ ಮಾಡಿಕೊಳ್ಳೋದ್ರಿಂದಲೂ ಕೂಡ ಇದು ಗೆಲ್ಲಲಿಕ್ಕೆ ಆಗುವಂಥದ್ದಲ್ಲ. ಅಥವಾ ತುಂಬಾ ಹಿಂಸೆ ಕೊಟ್ಟು ಬಿಡೋಣ, ಅದಕ್ಕೆ ಏನು ಕೊಡೋದೇ ಬೇಡ, ಇಂದ್ರಿಯ ಭೋಗವನ್ನ ಒಂದೊಂದು ಕೊಡದೆ ಅದಕ್ಕೆ ತ್ರಾಸ ಕೊಟ್ಟು ಬಿಡೋಣ ಅಂದ್ರೆ ಅದರಿಂದಲೂ ಅದು ನಿವೃತ್ತಿ ಆಗಲ್ಲ. ಡಿ.ವಿ.ಜಿ ಹೇಳ್ತಾರೆ ಅದು ಸ್ವಲ್ಪ ಅಪಾಯಕಾರಿಯಾದಂತಹ ಸಾಧನೆ ಅಂತ. ಅವ್ರು ಏನ್ ಹೇಳ್ತಾರೆ, ತೃಪ್ತಿ ಅರಿಯದ ವಾಂಚೆ ಜೀರ್ಣಿಸದ ಭುಕ್ತಿಗೊಲು ಗುಪ್ತದಲ್ಲಿ ಕೊಳೆಯುತ್ತೆ ವಿಷ ಬೀಜವಾಗಿ. ಪ್ರಾಪ್ತಿಗೊಳಿಪುದು ಜೀವ ಕುನ್ಮಾದ ತಾಪಗಳ ಸುಪ್ತಬಹುದೆಂತಿಚ್ಛೆ ಮಂಕುತಿಮ್ಮ. ಮನಸ್ಸಿನ ಒಳಗಡೆಗೆ ಇಚ್ಛೆ ಇರ್ತದೆ, ಹೊರಗಡೆಗೆ ನಾವು ನಿರಾಕರಿಸ್ತೇವೆ ಅಂತ ಆದ ಪಕ್ಷದಲ್ಲಿ ಅದು ಇನ್ನೂ ಅಪಾಯಕಾರಿ ಅಂತಾರೆ ಅವರು. ಅಂದ್ರೆ ಸಪ್ರೆಷನ್ ಆಫ್ ಡಿಸೈರ್ಸ್, ಬಯಕೆಗಳನ್ನು ಅದುಮಿ ಹಿಡಿಯೋದು ಅಂತ ಹೇಳ್ತಾರಲ್ಲ.
ತೃಪ್ತಿ ಅರಿಯದ ವಾಂಚೆ ಜೀರ್ಣಿಸದ ಭುಕ್ತಿವಲು. ಉಂಡ ಆಹಾರ ಜೀರ್ಣ ಆಗದೆ ಇದ್ರೆ ಏನಾಗುತ್ತೆ? ಗುಪ್ತದಲ್ಲಿ ಕೊಳೆಯುತ್ತೆ ವಿಷ ಬೀಜವಾಗಿ. ಅದು ವಿಷ ಬೀಜವಾಗಿ ಒಳಗಡೆಗೆ ಕೊಳಿತಾ ಇರುತ್ತೆ ಆಹಾರ. ಪ್ರಾಪ್ತಿಗೊಳಿಪುದು ಜೀವಕ್ಕೆ ಉನ್ಮಾದ ತಾಪಗಳ. ಆಹಾರ ಕೆಟ್ಟೋಯ್ತು ಅಂದ್ರೆ ಉನ್ಮಾದ ಉಂಟಾಗಬಹುದು. ಮಾನಸಿಕವಾದ ಕಾಯಿಲೆ, ದೈಹಿಕ ಕಾಯಿಲೆಗಳು ಎರಡೂ ಬರಬಹುದು. ಅಂದ್ರೆ ಆಹಾರದಿಂದ ಶಾರೀರಿಕ ಕಾಯಿಲೆ ವಿಷಯ ಹೇಳ್ತಿದ್ದಾರೆ. ಆದ್ರೆ ಬಯಕೆಯನ್ನು ಅದುಮಿ ಹಿಡಿಯೋದ್ರಿಂದ ಅದು ಕೊಳಿತಾ ಉನ್ಮಾದವನ್ನು ಉಂಟು ಮಾಡೋದು. ಮಾನಸಿಕವಾಗಿ ಕಾಯಿಲೆ, ಡಿಪ್ರೆಷನ್ ಮುಂತಾದವುಗಳಿಗೆ ಕಾರಣ ಆಗ್ಬೋದು. ಅದು ಸುಪ್ತಬಹುದೆಂತ ಇಚ್ಛೆ ಸುಪ್ತವಾಗಿರ್ಲಿಕ್ಕೆ ಸಾಧ್ಯವೇ? ಆದ್ರಿಂದ ಅದು ಎಕ್ಸ್ಪ್ರೆಸ್ ಆಗ್ಲಿಕ್ಕೆ ಬಯಸುತ್ತೆ ಅಂತ. ಈ ಮೂರು ವಿಧಾನದಿಂದಲೂ ಅಲ್ಲ ಅಂತ ಆಯ್ತು. ಹಾಗಾದ್ರೆ ಹೇಗೆ ಮನಸ್ಸನ್ನ ಅಂತರ್ಮುಖಗೊಳಿಸ್ಬೇಕು, ಉಪಾಯದಿಂದ ಗಳಿಸ್ಬೇಕು, ಈ ವಿದ್ಯೆಯನ್ನು ಗಳಿಸ್ಬೇಕು ಅಂತ DVG ಅವರು ಹೇಳ್ತಾರೆ. ಅಂತಾನೋ ಮಿಂತಾನೋ ಮೆಂತೋ ನಿನಗಾದಂತೆ ಶಾಂತಿಯನ ನೀನರಸುಮನ ಕೆರಳಿದಂದು ಸಂತವಿಡು ತೊಮ್ಮೆ ಶಿಕ್ಷಿಸು ತೊಮ್ಮೆ ಶಿಶುವೆಂದು ಅಂತಮಂ ತಿದ್ದು ತಿರುಮಂಕುತಿಮ್ಮ. ಮನವನಾಳುವುದು ಹಠದ ಮಗುವನಾಳುವ ನಯದೆ ಇನಿತಿನಿತು ಸವಿಯುಣಿಸು ಸವಿ ಕಥೆಗಳಿಂದೆ ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದು ಇನಿತಿತ್ತು ಮರೆಸಿನಿತ ಮಂಕುತಿಮ್ಮ ಅಂತ. ಶಾಸ್ತ್ರೀಯವಾದ ಧಾರ್ಮಿಕವಾದ ಕೆಲವು ಅಪೇಕ್ಷೆಗಳನ್ನ ಈಡೇರಿಸಿಕೊಳ್ಳುವ ಹಾಗೂ ಅಶಾಸ್ತ್ರೀಯವಾದದನ್ನ ಬುದ್ಧಿಪೂರ್ವಕವಾಗಿ ನಿರಾಕರಿಸುವ, ಅದನ್ನ ವಿಷಯ ದೋಷ ದೃಷ್ಟಿಯಿಂದ ನೋಡ್ತಾ, ವಿಷಯದಲ್ಲಿರ್ತಕ್ಕಂತಹ ದೋಷ ದೃಷ್ಟಿಯಿಂದ ಅದನ್ನು ನಿರಾಕರಿಸಬೇಕು. ಪ್ರಧಾನವಾಗಿ ಇಲ್ಲಿ ಬಳಕೆಯಾಗೋದೇನಪ್ಪಾ ಅಂದ್ರೆ ವಿವೇಕ ಅಂತ. ವಿಚಾರ ಸರಿಯಾಗಿ ತಿಳಿದುಕೊಳ್ಳೋದು. ಬುದ್ಧಿಗೆ ಸರಿಯಾದ ಮಾಹಿತಿ ಇದ್ರೆ ಮಾತ್ರವೇ ಇಂದ್ರಿಯಗಳನ್ನ, ಮನಸ್ಸನ್ನ ಹತೋಟಿಯಲ್ಲಿರ್ಲಿಕ್ಕೆ ಸಾಧ್ಯ. ನಾವು ರಥಕಲ್ಪನೆಯಲ್ಲಿ ಸಾರಥಿಯ ಪಾತ್ರವನ್ನ ನೋಡಿದ್ದೆವು. ವಿಜ್ಞಾನ ಸಾರಥಿರ್ಯಸ್ತು. ಸತ್ಸಂಗ ಅನ್ನುವಂಥದ್ದು ಬಹಳ ಮುಖ್ಯ, ಗುರುಶಾಸ್ತ್ರೋಪದೇಶ ಅನ್ನೋದು ಬಹಳ ಮುಖ್ಯ ಅನ್ನೋದು ಪದೇ ಪದೇ ನಾವು ನೆನಪಿಸ್ಕೊಳ್ಬೇಕು. ಯಾಕಂದ್ರೆ ದೋಷ ಎಲ್ಲಿದೆ ಅಂತ ನಮ್ಗೆ ಗೊತ್ತಾಗದೇ ಇದ್ರೆ ಮತ್ತು ಆ ದೋಷದಿಂದ ನಿವೃತ್ತರಾಗುವುದು ಹೇಗೆ ಉಪಾಯವೂ ತಿಳಿದೇ ಇದ್ರೆ ನಾವು ದಾಟೋದು ಹೇಗೆ? ನನ್ನಲ್ಲಿ ಸಮಸ್ಯೆ ಇದೆ ಅಂತ ಗೊತ್ತಾಗ್ಬೇಕು, ಸಮಸ್ಯೆಗೆ ಪರಿಹಾರ ಏನು ಅಂತಲೂ ಗೊತ್ತಾಗ್ಬೇಕು, ಆವಾಗ ಪ್ರಯತ್ನ ಮಾಡ್ಲಿಕ್ಕೆ ಸಾಧ್ಯ. ಅದರಿಂದ ಪ್ರಧಾನವಾಗಿ ವಿಚಾರ ಅನ್ನೋದು ನಮ್ಗೆ ಸ್ಪಷ್ಟವಾಗಬೇಕು. ಇಂದ್ರಿಯ ವಿಷಯ ಭೋಗಗಳಲ್ಲಿ ರಮಿಸಿರತಕ್ಕಂತಹ ಮನಸ್ಸೇ ಬಂಧನಕ್ಕೆ ಕಾರಣ. ಬಂಧಾಯ ವಿಷಯಾಸಕ್ತಿ ಎಂಬುದಾಗಿ ಮುಕ್ತಿಕೋಪನಿಷತ್ತು ಹೇಳುತ್ತೆ. ಮುಕ್ತಂ ನಿರ್ವಿಷಯಂ ಸ್ಮೃತಂ. ಮುಕ್ತ ಅಂದ್ರೆ ಏನಪ್ಪಾ ಅಂದ್ರೆ ಸ್ವಸ್ವರೂಪದಲ್ಲಿ ನೆಲೆ ನಿಂತಿರುವವನು, ತನ್ನ ಮೂಲಕ್ಕೆ ಹಿಂತಿರುಗಿದವನು. ಆತ್ಮ ಅವಸ್ಥಿತಿ ಮೋಕ್ಷ, ಆತ್ಮನಲ್ಲಿ ನೆಲೆ ನಿಲ್ಲುವಂಥದ್ದು. ಈಗ ಆತ್ಮನು ಬುದ್ಧಿ, ಮನಸ್ಸು, ಇಂದ್ರಿಯಗಳ ಮೂಲಕ ಹೊರಗಡೆ ಹೋಗಿರುವವನಂತೆ ಆಗಿದ್ದಾನೆ. ಆತ್ಮನ ಹೊರಗಡೆ ಹೋಗಿಲ್ಲ, ಚಿದಾಭಾಸದ ಮೂಲಕವಾಗಿ ಹೊರಗಡೆಗೆ ಹೋಗಿ ಅದನ್ನ ಪ್ರಪಂಚವನ್ನು, ವಿಷಯ ಸುಖವನ್ನು ಅನುಭವಿಸುತ್ತಾ ತಾನು ಬದ್ಧನಾದಂತೆ ಆಗ್ತಾ ಇದ್ದಾನೆ. ಆದರೆ ಅವನಿಗೆ ಯಾವ ಬದ್ಧತ್ವವೂ ಇಲ್ಲ. ನಿತ್ಯ ಮುಕ್ತನಾಗಿರುವ, ನಿತ್ಯ ಆನಂದ ಸ್ವರೂಪನಾಗಿರುವ ನಾನು ಈ ದೇಹಾದಿಗಳ ಅಭಿಮಾನವನ್ನು ಹೊಂದಿದ್ರಿಂದ, ವಿಷಯ ಸುಖಗಳಲ್ಲಿ ರಮಿಸ್ತಾ ಇರುವುದರಿಂದ ಬದ್ಧನಾದಂತೆ ಆಗಿದ್ದೇನೆ. ಈ ಮುಂತಾದ ವಿಚಾರಗಳ ಸ್ಪಷ್ಟತೆ ಇದು ಬಹಳ ಮುಖ್ಯ. ವಿಚಾರ ಇಲ್ಲದೆ ಸಾಧನೆ ಮಾಡ್ಲಿಕ್ಕೆ ಹೊರಟಾಗ ಗೆಲ್ಲಿಕ್ಕಾಗಲ್ಲ. ವೈರಿಯ ವೀಕ್ನೆಸ್ ನಮ್ಗೆ ಸ್ಪಷ್ಟವಾಗಿ ಗೊತ್ತಿರ್ಬೇಕು. ಅವನ ಅಡಗತಾಣುಗಳೇನು, ಅವನ ಎಷ್ಟು ಸೈನ್ಯ ಇದೆ, ಯಾವ್ಯಾವ ಆಯುಧಗಳನ್ನು ಇಟ್ಟುಕೊಂಡಿದ್ದಾನೆ, ಅವನಲ್ಲಿ ಸ್ಟ್ರಾಂಗ್ ಪಾಯಿಂಟ್ ಯಾವುದು, ವೀಕ್ನೆಸ್ಗಳೇನು, ಇದೆಲ್ಲ ಗೊತ್ತಿದ್ರೆ ತಾನೇ ವೈರಿಯನ್ನು ಹೊಡೆದಾಕ್ಲಿಕ್ಕಾಗತ್ತೆ. ಅದನ್ನು ಸ್ವಾಧ್ಯಾಯ ಪ್ರಧಾನ. ಎರಡನೇದು ತಪಸ್ಸು. ತಪಸ್ಸು ಅಂದ್ರೆ ನಾವು ಕಾನ್ಶಿಯಸ್ ಆಗಿ ಅದನ್ನು ಗೆಲ್ಲೋದಕ್ಕೆ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು. ಅಂದ್ರೆ ದಮದ ಅಭ್ಯಾಸ, ಶಮ ಮತ್ತು ದಮಗಳ ಅಭ್ಯಾಸ ಅಂತ ಹೇಳ್ತಾರೆ. ಎಚ್ಚರಿಕೆಯಿಂದ ಇದ್ದುಕೊಂಡು ಈ ದೋಷ ಅನ್ನುವಂಥದ್ದು ಅಧ್ಯಾತ್ಮ ಸಾಧನೆಗೆ ಪ್ರತಿಕೂಲ, ಆದ್ದರಿಂದ ನಾನು ಇದನ್ನು ನಿವೃತ್ತನಾಗಬೇಕು. ಯಾವುದೇ ಚಾಪಲ್ಯಗಳಿರ್ಬೋದು, ಯಾವುದೇ ದೋಷಗಳಿರ್ಬೋದು, ಅವುಗಳ ಬಗ್ಗೆ ಒಂದು ಎಚ್ಚರಿಕೆಯಿಂದಿದ್ದು ನಾವು ಅದನ್ನು ನಿಯಂತ್ರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದನ್ನು ತಪಸ್ಸು ಅಂತ ಹೇಳ್ತಾರೆ. ಇನ್ನು ಮೂರನೇದು ದೋಷ ದೃಷ್ಟಿಯಿಂದ ನೋಡುವಂಥದ್ದು, ಅದನ್ನು ವಿಪರೀತ ಭಾವನೆ ಅಂತ ಹೇಳ್ತಾರೆ. ಯಾವುದೋ ಒಂದು ಇಂದ್ರಿಯ ದೌರ್ಬಲ್ಯ ನಮಗೆ ಏನಿದೆ
ಅದರಿಂದ ಉಂಟಾಗತಕ್ಕಂಥ ಸಮಸ್ಯೆಗಳನ್ನ ಮತ್ತೆ ಮತ್ತೆ ಮನಸ್ಸಿಗೆ ತಂದುಕೊಳ್ಳೋದು. ಈಗ ಜಿಹ್ವಾ ಚಾಪಲ್ಯ ಇದೆ ಅಂತ ಇಟ್ಕೊಳ್ಳೋಣ. ಜಿಹ್ವಾ ಚಾಪಲ್ಯ ಎರಡು ರೀತಿ ಇರುತ್ತೆ, ಮಾತನಾಡೋ ಚಾಪಲ್ಯ, ತಿನ್ನೋ ಚಾಪಲ್ಯ. ಅದರಿಂದ ಉಂಟಾಗುವ ಪರಿಣಾಮಗಳೇನು? ಏನದು ಮೆಂಟಲ್ ಡಯೇರಿಯಾ ಅಂತ ಕರೀತಾರೆ. ಮಾನಸಿಕವಾದಂತಹ ಯೋಚನೆಗಳನ್ನ ಹೊರಗಡೆಗೆ ಮನಸ್ಸಿಗೆ ಬಂದದ್ದನ್ನೆಲ್ಲ ಮಾತನಾಡೋದು, ಒಂದು ರೀತಿ ಡಯರಿಯಾ ಇದ್ದ ಹಾಗೆ, ಲೂಸ್ ಮೋಷನ್ ಇದ್ದ ಹಾಗೆ. ಆದ್ರಿಂದ ಅದರಿಂದ ನನ್ನ ಮನಸ್ಸು ಅಶಾಂತವಾಗುತ್ತೆ, ನನ್ನ ಶಕ್ತಿ ಹ್ರಾಸವಾಗುತ್ತೆ, ಪರರಿಗೂ ಕೂಡ ತೊಂದರೆ ಆಗ್ತದೆ. ಈ ರೀತಿ ದೋಷ ದೃಷ್ಟಿಯಿಂದ ಆ ಮಾತಿನ ಸಮಸ್ಯೆಯನ್ನು ನೋಡಿಕೊಂಡಾಗ ನಾವು ಒಳಸರಿಲಿಕ್ಕೆ, ಮೌನವನ್ನು ಅಭ್ಯಾಸ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಹೀಗೆ ಎಲ್ಲ ಇಂದ್ರಿಯಗಳ ಬಗ್ಗೆ ದೋಷ ದೃಷ್ಟಿಯಿಂದ ನೋಡುವಂತ ವಿಪರೀತ ಭಾವನಾ ಅಂತ. ಇದು 3ನೇ ಉಪಾಯ. 4ನೇ ಉಪಾಯ ಅಂದ್ರೆ ಸಜ್ಜನರ ಸಂಘ. ಏನದು? ನಮ್ಮ ಆಹಾರದಲ್ಲಿ, ವಿಹಾರದಲ್ಲಿ ವ್ಯಕ್ತಿಗಳ ಸಂಪರ್ಕಕ್ಕೆ ಬರ್ತಕ್ಕಂಥವ್ರು ಯಾವತ್ತೂ ಕೂಡ ಸಾತ್ವಿಕರು. ಅಸಾಧ್ಯವಾದಷ್ಟು ಈ ಆಧ್ಯಾತ್ಮಿಕವಾದ ಚಿಂತನೆ ಮಾಡುವ, ಇಲ್ಲ ಧಾರ್ಮಿಕವಾದ ಚಿಂತನೆ ಮಾಡುವ, ಮೌಲ್ಯಗಳ ಬಗ್ಗೆ ಚಿಂತನೆ ಮಾಡುವ ಸಜ್ಜನರೊಟ್ಟಿಗೆ, ಆಮೇಲೆ ಸದ್ವಸ್ತು, ಸದ್ಗ್ರಂಥ ಎಲ್ಲವೂ ಬಂತು, ಅವುಗಳ ಒಟ್ಟಿಗೆ ನಮ್ಮ ಕಾಲ ಹೆಚ್ಚು ಕಳೆಯುವಂತಾಗಬೇಕು. ನಿಧಾನಕ್ಕೆ ಮನಸ್ಸು ಸತ್ವಗುಣವನ್ನು ಪಡೆದುಕೊಳ್ಳುತ್ತೆ. ಇನ್ನು 5ನೇದು ಏನಪ್ಪಾ ಅಂದ್ರೆ ಭಗವಂತನಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋದು. ನಾನು ಬಹಿರ್ಮುಖನಾಗಿದ್ದೇನೆ, ನನ್ನ ಮನಸ್ಸು ಸ್ಥಿರವಾಗ್ತಾ ಇಲ್ಲ, ಪರಮಾತ್ಮನಲ್ಲಿ ಪ್ರೇಮ ಬರ್ತಾ ಇಲ್ಲ, ನನಗೆ ವಿವೇಕ ವೈರಾಗ್ಯಾದಿಗಳನ್ನು ಕೊಡು, ಮೋಕ್ಷತ್ವವನ್ನು ಕೊಡು ಎಂಬುದಾಗಿ ಅನನ್ಯ ಶರಣಾಗತಿ ಭಾವದಿಂದ ಭಗವಂತನಲ್ಲಿ ಮೊರೆ ಇಟ್ಟಾಗ, ಯಾವ ಸ್ವಯಂಭೂ ಬಹಿರ್ಮುಖವಾಗುವಂತೆ ಮಾಡಿದ್ದಾನೆ ಆ ಸ್ವಯಂಭುವಿನ ಅನುಗ್ರಹದಿಂದಲೇ ಅಂತರ್ಮುಖ ಪ್ರಯಾಣಕ್ಕೆ ನಮಗೆ ಶಕ್ತಿ ಬರ್ತದೆ. ಅದರಿಂದ ಸರಿಯಾದ ವಿವೇಕ ಅನ್ನೋದು, ತಪಸ್ಸು ಎನ್ನುವಂಥದ್ದು, 3ನೇದು ವಿಪರೀತ ಭಾವನೆ ಎನ್ನುವಂಥದ್ದು, 4ನೇದು ಏನೋ ಸತ್ಸಂಗ, 5ನೇದು ತಪಸ್ಸು, 5ನೇದು ಶರಣಾಗತಿ. ಈ ಮೂಲಕವಾಗಿ ಉಪಾಯದಿಂದ ಅಂತಾನಮಿಂತಾನಮೆಂತ ನಿನಗಾದಂತೆ ಶಾಂತಿಯನ ನೀನರ ಸುಮನ ಕೆರಳಿದಂದು ಸಂತವಿಡು ತಮ್ಮೆ ಶಿಕ್ಷಿಸು ತಮ್ಮೆ ಶಿಶುವೆಂದು. ಸೊ ಅಂತಮಂ ತಿದ್ದುತ್ತಿರು, ಮನಸ್ಸನ್ನ ತಿದ್ದುತ್ತಾ ಹೋಗಬೇಕು. ಯಾವಾಗ ನಾವು ಆತ್ಮನಲ್ಲಿಯೇ ನೆಲೆ ನಿಲ್ತೇವೋ ಆವಾಗ ಈ ಪ್ರವೃತ್ತಿ ನಿಂತು ಹೋಗುತ್ತೆ ಶಾಶ್ವತವಾಗಿ. ರಸೋಪಿ ಪರಂದೃಷ್ಟ ನಿವರ್ತತೆ ಅಂತ. ಮನಸ್ಸಲ್ಲಿ ಇರ್ತಕ್ಕಂತಹ ವಾಸನೆಯೂ ಕೂಡ ಪರಮಾತ್ಮನನ್ನ ನೋಡಿದ ತಕ್ಷಣ ನಿಂತು ಹೋಗ್ತದೆ, ಕ್ಷೀಣವಾಗ್ತದೆ. ಆಮೇಲೆ ಬಹಿರ್ಮುಖತೆ ಅನ್ನೋದು ಹೊರಟು ಹೋಗ್ತದೆ. ಹೀಗೆ ಉಪಾಯವಾಗಿ ನಾವು ಆತ್ಮನಡೆಗೆ ಹೊರಳಬೇಕು ಎಂಬುದಾಗಿ ಉಪನಿಷತ್ ನಮಗೆ ತಿಳಿಸ್ತಾ ಇದೆ. ಪರಾಂಚಿಖಾನಿ ವ್ಯತೃಣತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್. ಅದಕ್ಕೆ ಎಲ್ಲರೂ ಸ್ವಾಭಾವಿಕವಾಗಿ ಬಹಿರ್ಮುಖರಾಗಿಯೇ ಇದ್ದಾರೆ. ಆದ್ರೆ ಕಶ್ಚಿತ್ ಧೀರ, ಪದೇ ಪದೇ ಉಪನಿಷತ್ತು ಭಗವದ್ಗೀತೆಯಲ್ಲಿ ಧೀರ ಅನ್ನೋ ಶಬ್ದ ಬಳಸ್ತಾ ಇರೋದು ಕಾಣುತ್ತೆ. ಧೀರ ಅಂದ್ರೆ ಕತ್ತಿ ಹಿಡ್ಕೊಂಡು ಹೋರಾಟ ಮಾಡುವವನು, ಎದುರುಗಡೆ ನಿಂತ್ಕೊಂಡು ಜಗಳ ಮಾಡುವವನು ಎಂಬ ಅರ್ಥದಲ್ಲ. ಕಾಳಿದಾಸನ ಶಬ್ದವನ್ನು ನೋಡ್ತೇವೆ, ವಿಕಾರ ಹೇತೌ ಸತಿ ವಿಕ್ರಿಯಂತೆ ಯಶಾಂನ ಚೇತಾಂಸಿ ಸ ಏವ ಧೀರ. ಬಹಳ ಚಂದ ಡೆಫಿನಿಷನ್ ಅದು. ವಿಕಾರ ಹೇತೌ ಸತಿ, ಮನಸ್ಸಿಗೆ ವಿಕಾರವನ್ನುಂಟು ಮಾಡುವ ಸಂದರ್ಭ ನನ್ನೆದುರಿಗಿದ್ದಾಗಲೂ ಕೂಡ ಈ ಯಶಾಂನ ಚೇತಾಂಸಿ ನ ವಿಕಾರ, ಯಾರ ಮನಸ್ಸು ಅನ್ನೋದು ವಿಕಾರವನ್ನು ಪಡ್ಕೊಳ್ಳೋದಿಲ್ವೋ, ನ ವಿಕ್ರಿಯಂತೆ ಯಶಾಂನ ಚೇತಾಂಸಿ, ಯಾರ ಮನಸ್ಸು ಅನ್ನೋದು ವಿಕಾರಕ್ಕೆ ಒಳಗಾಗೋದಿಲ್ವೋ ಸಯೇವ ಧೀರ ಅಂತ. ವಿಕಾರವನ್ನ ಉಂಟು ಮಾಡುವಂತಹ ಸಂದರ್ಭಗಳು ನನ್ನ ಮುಂದೆ ಇದ್ದಾಗಲೂ ಕೂಡ ಮನಸ್ಸು ವಿಕಾರಕ್ಕೊಳಗಾಗದೆ ತನ್ನ ಸ್ವರೂಪದಲ್ಲೇ ನಿಂತರೆ ಅವನ್ ಧೀರ ಅಂತ. ಇನ್ನೊಂದು ವ್ಯುತ್ಪತ್ತಿ ಅರ್ಥ ಇದೆ, ವಿಷಯೇಭ್ಯ ರಾತಿ ಇತಿ ಧೀರ ಅಂತ. ತನ್ನ ಮನಸ್ಸು ಬುದ್ಧಿ ಇಂದ್ರಿಯಗಳನ್ನ ವಿಷಯಗಳಿಂದ ಹಿಂಪಡೆದುಕೊಳ್ಳುವನು, ಒಳ ಸೆಳೆದುಕೊಳ್ಳುವವನು, ಅವನನ್ನ ಧೀರ ಎಂಬುದಾಗಿ ಹೇಳ್ತಾರೆ. ಒಟ್ಟಿನಲ್ಲಿ ಅಂತರ್ಮುಖ ಯಾತ್ರೆ ಅಥವಾ ಪ್ರತ್ಯಕ್ ಪ್ರವಣತೆಯನ್ನ ಹೊಂದಿರುವವನು ಧೀರನು. ಅಷ್ಟು ಸುಲಭ ಅಲ್ಲ ಅದು. ಮಾಯಾಮಯಮಿದಮಖಿಲಂ ಬುದ್ಧ್ವಾ, ಇದು ಮಾಯಾಮಯವಾದ ಪ್ರಪಂಚ, ಮತ್ತೆ ಮತ್ತೆ ಅವನನ್ನ ಹೊರಗಡೆ ಎಳಿತಾನೇ ಇರುತ್ತೆ. ಪೂರ್ವ ಜನ್ಮದ ಸುಕೃತವೋ
ಈಶ್ವರಾನುಗ್ರಹವೋ ಗೃಹವೋ ಇವನ ವಿಶೇಷವಾದ ಪುರುಷ ಪ್ರಯತ್ನವೋ ಇವುಗಳಿಂದ ಅವನು ಒಳಸರಿಯಬೇಕೇ ಹೊರತು ಆ ಹೊರಮುಖದ ಆಕರ್ಷಣೆ ಅತ್ಯಂತ ಬಲವತ್ತರವಾಗಿದೆ. ಆವೃತ್ತ ಚಕ್ಷು ಅಮೃತತ್ವ ಇಚ್ಛನ್, ಪರಮಾತ್ಮನನ್ನ ಕಂಡುಕೊಳ್ಳಬೇಕಾದ್ರೆ ಪ್ರತ್ಯಗಾತ್ಮಾನಮೈಕ್ಷತ್, ಪರಮಾತ್ಮನನ್ನ ಕಂಡುಕೊಳ್ಳಬೇಕಾದ್ರೆ ಆವೃತ ಚಕ್ಷು ಆಗಬೇಕು. ಆವೃತ ಚಕ್ಷು ಅಂದ್ರೆ ಆ ಡಿ.ವಿ.ಜಿಯವರ ಭಾಷೆಯಲ್ಲಿ ಹೇಳೋದಾದ್ರೆ ಅಂತರೀಕ್ಷಣೆ ಅಂತ ಕರೀತಾರೆ. ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ, ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಅಂತ. ಅಂತರೀಕ್ಷಣೆ ಅಂದ್ರೆ ತನ್ನೊಳಗಡೆಗೆ ತಾನು ನೋಡಿಕೊಳ್ಳುವಂಥದ್ದು. ಅಧ್ಯಾತ್ಮ ಚಿಂತನೆಯೇ ಅಲ್ಲಿ ಆವೃತ್ತ ಚಕ್ಷು. ಅದಕ್ಕೆ ಮುಖ್ಯ ಹೇತು ಅಮೃತತ್ವ ಮಿಚ್ಚನ್, ಆ ಅಮೃತತ್ವ ಬೇಕು ಅನ್ನೋ ಬಯಕೆ ಎಂಬುದಾಗಿ ಉಪನಿಷತ್ತಿನ ಅತ್ಯಂತ ಅದ್ಭುತವಾದ ಶ್ರೇಷ್ಠವಾದಂತಹ ಮಂತ್ರ. ಕಠೋಪನಿಷತ್ತೇ ಇಂತಹ ಅನರ್ಘ್ಯ ರತ್ನಗಳ ರಾಶಿ. ಇದೇ ರೀತಿಯ ಇಲ್ಲಿ ದಮ ಎನ್ನುವಂತಹ ಗುಣವನ್ನು ಎತ್ತಿ ಹಿಡಿದ್ರೆ ಮುಂದಿನ ಮಂತ್ರದಲ್ಲಿ ವಿವೇಕವನ್ನು ಕುರಿತು ಹೇಳ್ತಾರೆ. ಆತ್ಮ ಅನಾತ್ಮ ವಿವೇಕವನ್ನು ನಾವು ಮಾಡಬೇಕು, ವಿವೇಕಿಯಾಗಬೇಕು ಎನ್ನುವುದನ್ನ ಮುಂದಿನ ಮಂತ್ರದಲ್ಲಿ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.